ಆಕಾಶವಾಣಿ ಚಿತ್ರದುರ್ಗ. ಯುವತರಂಗ, ಯುವ ಜನರಿಗಾಗಿ ಕಾರ್ಯಕ್ರಮ. ಸ್ನೇಹಿತರೆ, ಇಂದಿನ ಯುವ ತರಂಗ ಕಾರ್ಯಕ್ರಮದಲ್ಲಿ ಬಡ ಮಕ್ಕಳು ಹಾಗೂ ಅಂಧ ಮಕ್ಕಳಿಗೆ ಇಂಗ್ಲಿಷ್ ಕಲಿಕಾ ಸೇವೆಯಲ್ಲಿ ತೊಡಗಿರುವ ಆಂಗ್ಲ ಉಪನ್ಯಾಸಕರಾದ ಚಿತ್ರದುರ್ಗದ ಯೋಗೇಶ್ ಸಹ್ಯಾದ್ರಿ ಅವರೊಂದಿಗೆ ಸಂದರ್ಶನ ಕೇಳೋಣ. ನಮಸ್ಕಾರ ಯೋಗೇಶ್ ಅವರೇ. ನಮಸ್ತೆ ಸರ್. ತಾವು ಇಂಗ್ಲಿಷ್ ಕಲಿಕೆ ಅಂದ್ರೆ ಮಕ್ಕಳಿಗೆ ಇಂಗ್ಲಿಷ್ ಕಲಿಸೋದ್ರಲ್ಲಿ ತಾವು ತೊಡಗಿಸಿಕೊಂಡಿದೀವಿ. ಅಂದ್ರೆ ಈ ಅನಾಥ ಮಕ್ಕಳಿಗೆ ಅಥವಾ ಮತ್ತೆ ಈ ಅಂಧ ಮಕ್ಕಳಿಗೆ, ಆಮೇಲೆ ಬಡತನ ರೇಖೆಗಿಂತ ಕಡಿಮೆ ಇರುವಂತ ಮಕ್ಕಳಿಗೆ ಉಚಿತವಾಗಿ ಇಂಗ್ಲಿಷ್ ಕಲಿಸ್ತಿದ್ದಾರೆ ಅಂತ ಎಲ್ಲಾ ಪತ್ರಿಕೆಗಳಲ್ಲಿ, ಬೇರೆ ಬೇರೆ ಒಂದು ಮ್ಯಾಗಝಿನ್ಗಳಲ್ಲಿ ಸಾಕಷ್ಟು ಸುದ್ದಿ ಮಾಡಿದ್ದೇನೆ. ಹೌದು ಸರ್. ನೀವು ಇಂಗ್ಲಿಷ್ ಕಲಿಸೋದಕ್ಕೆ ಪ್ರೇರಣೆ ಆಗಿದ್ದು ಯಾಕೆ? ಯಾವಾಗ್ಲಿಂದ ಈ ಒಂದು ಕೆಲಸದೆಲ್ಲ ತೊಡಗಿಸ್ಕೊಂಡಿದ್ದೀರಿ? ಎಲ್ಲ ಚಿತ್ರದುರ್ಗದ ಆಕಾಶವಾಣಿಯ ಕೇಳುಗರಿಗೆ ನಮಸ್ಕಾರಗಳು ಸರ್. ನನಗೆ ಬಹಳಷ್ಟು ವರ್ಷಗಳಿಂದ ಈ ರೀತಿ ಒಂದು ಶಿಕ್ಷಣವನ್ನು, ಉಚಿತವಾಗಿರ್ತಕ್ಕಂಥ ಕ್ವಾಲಿಟಿ ಶಿಕ್ಷಣವನ್ನು ಎಲ್ಲ ಸ್ತರದ, ಎಸ್ಪೆಷಲಿ ಕೆಳ ಸ್ತರದ ಮಕ್ಕಳಿಗೆ, ಜೊತೆಗೆ ಯಾರು ಈ ಗ್ರಾಮೀಣ ಮಟ್ಟದಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ, ಹಳ್ಳಿ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಓದ್ತಿದ್ದಾರೋ ಆ ಮಕ್ಕಳಿಗೆ ಒಂದು ಕ್ವಾಲಿಟಿ ಶಿಕ್ಷಣನ ಸಿಗಬೇಕು ಅನ್ನೋದು ಮನಸ್ಸಿಗೆ ಬಂದಿತ್ತು. ಅದು ಬರೋ ಕಾರಣ, ನಾನು ಹುಟ್ಟಿದ್ದು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ದಳವಾಯಿಕಟ್ಟೆ ಅನ್ನೋ ಒಂದು ಕುಗ್ರಾಮ. ಜೊತೆಗೆ ಅದು ಬಹಳಷ್ಟು ಹಿಂದುಳಿದಿರತಕ್ಕಂಥ ಸರ್ಕಾರಿ ಶಾಲೆ. ಆಗ ಈಗಲೂ ನಮ್ಮ ಸ್ಕೂಲ್ ಹಾಗೇ ಇದೆ. ಈಗ ಮೊನ್ನೆ ನಾನು ವಿಸಿಟ್ ಮಾಡಿದಾಗಲೂ ಹಾಗೇ ಇದೆ. ಅದು ಒಬ್ಬರೇ ಟೀಚರು 4 ಕ್ಲಾಸ್ಗಳಿಗೆ, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್, ಫೋರ್ತ್ ಸ್ಟ್ಯಾಂಡರ್ಡ್ವರೆಗೆ ಅವರೇ ಟೀಚ್ ಮಾಡ್ತಿರ್ತಾರೆ. ಒಂದು ಕ್ಲಾಸಿಗೆ ಮಾಡ್ತಿರುವಾಗ ಇನ್ನು 3 ಕ್ಲಾಸ್ಗಳು ಫ್ರೀ ಇರುತ್ತೆ. ಆದರೆ ಕನ್ನಡಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಸರ್ಕಾರಿ ಶಾಲೆಗಳಲ್ಲಿ ಕೊಡಲಾಗ್ತಿದೆ. ಆದರೆ ನಮ್ಗೆ ಇಂಗ್ಲೀಷ್ ಅನ್ನೋದು ಮರೀಚಿಕೆಯಾಗಿತ್ತು, ಅದನ್ನು ಕೇಳೇ ಇರಲಿಲ್ಲ. ನಾನು ಬಡತನದಲ್ಲಿ ಓದಿದ್ರಿಂದ, ಸರ್ಕಾರಿ ಶಾಲೆಗಳಲ್ಲಿ ಓದಿದ್ರಿಂದ, ಜೊತೆಗೆ 6ನೇ ತರಗತಿಗೆ ನಾನು ಶ್ರೀರಾಮ್ಪುರದ BCM ಹಾಸ್ಟೆಲ್, ಸರ್ಕಾರಿ ಹಾಸ್ಟೆಲ್ಲಿಗೆ ನಾನು ಸೇರಿಕೊಂಡೆ. ಸರ್ಕಾರಿ ಹಾಸ್ಟೆಲ್ಗೆ ಇಲ್ಲೆಲ್ಲ ಓದಿದ್ರಿಂದ, ಸರ್ಕಾರಿ ಕಾಲೇಜುಗಳಲ್ಲಿ ಓದಿದ್ರಿಂದ ನನಗೆ ಒಂದು ಕ್ವಾಲಿಟಿ ಶಿಕ್ಷಣ ನನ್ನಿಂದ ಸಾಧ್ಯ ಆದಷ್ಟು ನನ್ನ ರಜಾ ದಿನಗಳಲ್ಲಿ ಯಾಕೆ ನಾನು ಈ ಸರ್ಕಾರಿ ಶಾಲೆ ಮಕ್ಕಳಿಗೆ, ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಕೊಡಬಾರ್ದು, ಬಡ ಮಕ್ಕಳಿಗೆ ಕೊಡಬೇಕು ಅಂತ ನಾನು ನಿರ್ಧಾರ ಮಾಡಿದೆ. ಸುಮಾರು 2 ವರ್ಷದಿಂದ ನಾನು ಹಳ್ಳಿಗಳಿಗೆ ಹೋಗ್ಬಿಟ್ಟು ನನ್ನ ರಜಾ ದಿನಗಳಲ್ಲಿ ಅಥವಾ ರಜೆ ಹಾಕಿ ಕೆಲವು ದಿವಸ ಶಿಕ್ಷಕರ ನೆರವಿನೊಂದಿಗೆ ಅವರಿಗೆ, ಮಕ್ಕಳಿಗೆ ಮೊದಲೇ ತಿಳಿಸಿ, ಪೋಷಕರಿಗೂ ಕೂಡ ಮೊದಲೇ ತಿಳಿಸಿ, ಈ ರೀತಿ ಈ ಭಾನುವಾರ ಇಂಥ ಯೋಗೀಶ್ ಸಹ್ಯಾದ್ರಿ ಅಂತೇಳಿ ಬರ್ತಿದ್ದಾರೆ ಅಂತ ಆ ಶಿಕ್ಷಕರು ಆ ಪೋಷಕರು ಹೇಳಿರ್ತಾರೆ. ಅವ್ರಿಗೂ ಏನೇನು ತರಬೇಕು ಅಂತ ಹೇಳಿರ್ತೀನಿ, ಅದನ್ನೆಲ್ಲ ತಂದಿರ್ತಾರೆ. ಅವ್ರಿಗೆ ಹೋಗಿ ನಾನು ಒಂದು ದಿವಸ ಒಂದು 10 ಗಂಟೆಗೆ ಶುರು ಮಾಡಿದ್ರೆ ಒಂದು ಮಧ್ಯಾಹ್ನ 2-2:30ವರೆಗೆ ಆ ಮಕ್ಕಳ ಜೊತೆ ಇದ್ದು ಅವರಿಗೆ ಸಾಮಾನ್ಯವಾಗಿ ಭಾಳ ಸುಲಭವಾಗಿ ಆ ಮಕ್ಕಳು ಕಲಿಯೋಕ್ಕೆ, ಆ ಮಕ್ಕಳ ಕಲಿಕಾ ಮಟ್ಟ ಎಷ್ಟಿರುತ್ತೋ ಅಷ್ಟರ ಒಂದು ಇದನ್ನು ಕಲಿಸ್ಬರ್ತಾ ಇದ್ದೀನಿ ಸರ್. ನಿಮ್ಮ ಸ್ವಂತ ವಿಷಯಕ್ಕೆ ಬಂದರೆ, ನಿಮ್ಮ ವಿದ್ಯಾಭ್ಯಾಸ ಮತ್ತು ನಿಮ್ಮ ಒಂದು ಸೇವೆ ಎಲ್ಲೆಲ್ಲ ಆಯಿತು, ಯಾವ ರೀತಿ ಆಯಿತು, ಈಗ ಏನು ಮಾಡ್ತಾ ಇದ್ದಾರೆ? ಸರ್, ನನ್ನ ವಿದ್ಯಾಭ್ಯಾಸ 1ನೇ ತರಗತಿಯಿಂದ 4ನೇ ತರಗತಿವರೆಗೆ ದಳವಾಯಿಕಟ್ಟೆ ಗ್ರಾಮ, ಒಂದು ಕುಗ್ರಾಮ. ಅಲ್ಲಿಂದ 5ರಿಂದ 7ನೇ ತರಗತಿವರೆಗೆ ಹೋಬಳಿ ಮಟ್ಟದಲ್ಲಿ ಶ್ರೀರಾಮ್ಪುರ ಅಂತ ಒಂದು ಏಡೆಡ್ ಸ್ಕೂಲ್ನಲ್ಲಿ ಆಯಿತು. ಅದಾದಮೇಲೆ PUC, ಆಮೇಲೆ ಹೈಸ್ಕೂಲು ಕೂಡ ಶ್ರೀರಾಮ್ಪುರದಲ್ಲಿ ಆಯಿತು ಅಪ್ ಟು 10th ವರೆಗೆ. ಆಮೇಲೆ ತರೀಕೆರೆಯಲ್ಲಿ ನನ್ನ ಗೌರ್ಮೆಂಟ್ ಕಾಲೇಜ್ನಲ್ಲಿ PU ಶಿಕ್ಷಣ ಆಯಿತು. ಅದಾದಮೇಲೆ ಏನೋ ಒಂದು ಅದೃಷ್ಟ ಅನಿಸುತ್ತೆ, ದೇವರ ಆಶೀರ್ವಾದದಿಂದ ಶಿವಮೊಗ್ಗದ ಸಹ್ಯಾದ್ರಿ ಡಿಗ್ರಿ ಕಾಲೇಜ್, ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಕಾಲೇಜಿಗೆ ಸೇರಿಕೊಂಡೆ. ಡಿಗ್ರಿಯನ್ನು ನಾನು ಇಂಗ್ಲೀಷ್ ಮೇಜರ್ನಲ್ಲಿ ಐಚ್ಛಿಕ ವಿಷಯವಾಗಿ ತಗೊಂಡು ಇಂಗ್ಲೀಷನ್ನು, ಭಾಳಷ್ಟು ಇಂಟ್ರೆಸ್ಟ್ ಇತ್ತು ಇಂಗ್ಲೀಷ್ನಲ್ಲಿ. ಆಮೇಲೆ ಜರ್ನಲಿಸಮ್, ಪತ್ರಿಕೋದ್ಯಮವನ್ನು ಕೂಡ ಒಂದು ಸಬ್ಜೆಕ್ಟಾಗಿ ತಗೊಂಡು ಡಿಗ್ರಿಯನ್ನು ಮುಗಿಸ್ದೆ 2006ರಲ್ಲಿ. ಆಮೇಲೆ 2008ರಲ್ಲಿ MA ಇನ್ ಇಂಗ್ಲೀಷ್ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಮುಗಿಸ್ದೆ. ನಾನು 3rd ಸೆಮಿಸ್ಟ್ರಲ್ಲಿ ಓದ್ತಿರುವಾಗಲೇ ನನಗೆ ಮಂಗಳೂರಿನ
ಸೈಂಟ್ ಅಲೋಷಿಯಸ್ PU ಕಾಲೇಜ್ ಅಂತ ಕರ್ನಾಟಕದ ನಂಬರ್ 1 ಇನ್ಸ್ಟಿಟ್ಯೂಷನ್ಗಳಲ್ಲಿ ಅದು ಕೂಡ ಒಂದು, ಅಲ್ಲಿ ಅಪಾಯಿಂಟ್ ಆಯಿತು. ಅಲ್ಲಿ 1 ವರ್ಷ ಸೇವೆ ಸಲ್ಲಿಸಿ ಕರ್ನಾಟಕದ ಬಹಳ ಪ್ರತಿಷ್ಠಿತ ಕಾಲೇಜ್ ಆಗಿರ್ತಕ್ಕಂಥ ಆಳ್ವಾಸ್ PU ಕಾಲೇಜ್ ಮೂಡುಬಿದಿರೆಯಲ್ಲಿ ನಾನು ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸಿದೆ. ಅದಾದ ಮೇಲೆ ಚಿತ್ರದುರ್ಗದ SRS PU ಕಾಲೇಜಿನಲ್ಲಿ ನನಗೆ ಆಹ್ವಾನ ಬಂದಿದ್ದರಿಂದ 2010ರಿಂದ ಇಲ್ಲಿವರೆಗೆ SRS PU ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ತಮ್ಮ ತಂದೆ ತಾಯಿ ಅವರ ಒಂದು ವಿದ್ಯಾಭ್ಯಾಸ, ಅವರು ಏನು ಮಾಡ್ತಿದ್ದಾರೆ ಸರ್? ತಂದೆ ತಾಯಿ ಇಬ್ಬರು ಓದಿಲ್ಲ ಸರ್, ಇಬ್ಬರು ಓದಿಲ್ಲ. ಅವರಿಗೆ 2 ಮಕ್ಕಳು ನಾವು, ನಾನೇ ದೊಡ್ಡವನು. ಅವ್ರಿಗೆ ಶಿಕ್ಷಣ ನೀವು ನಂಬ್ತಿರೋ ಬಿಡ್ತಿರೋ, ನನ್ನ ತಾಯಿಗೆ ಇದುವರೆಗೂ ನಾನು ಏನು ಓದಿನಿ ಅನ್ನೋದೇ ಅವಳಿಗೆ ಗೊತ್ತಿಲ್ಲ, ಎಲ್ಲಿ ಕೆಲಸ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ. ಲೆಕ್ಚರರ್ ಅಂತ ಹೇಳೋಕ್ಕೂ ನನ್ನ ತಾಯಿಗೆ ಬರಲ್ಲ. ಎಲ್ಲೋ ಒಂದು ಕಡೆ ಮೇಷ್ಟ್ರು ಅಂತ ಅಷ್ಟೇ ಅವ್ರಿಗೆ ಗೊತ್ತಿರೋದು, ಏನು ಓದಿದೀವಿ ಅನ್ನೋದು ಗೊತ್ತಿಲ್ಲ ಅವರಿಗೆ. ಅಷ್ಟು ಬಡತನ ಅವರಿಗೆ. ನಮ್ಮ ತಂದೆಯವರು D ಗ್ರೂಪ್ ನೌಕರರಾಗಿದ್ದಾರೆ ಸರ್ಕಾರಿ ಇದರಲ್ಲಿ, ಪಶು ಇಲಾಖೆಯಲ್ಲಿ. ಆದರೂ ಕೂಡ ಅವ್ರಿಗೆ ಎಜುಕೇಷನ್ ಇಲ್ಲ, ಅದರ ಇಂಪಾರ್ಟೆನ್ಸ್ ಕೂಡ ಗೊತ್ತಿಲ್ಲ. ಭಾಳ ದುರದೃಷ್ಟ ಅಂದರೆ ನಾನು PUC ಓದುವಾಗಲೇ ನಮ್ಮ ತಂದೆಯವರು ನನಗೆ ವಿದ್ಯಾಭ್ಯಾಸವನ್ನು ನಿಲ್ಲಿಸಬೇಕು ಅಂತೇಳಿ ಭಾಳ ಫೋರ್ಸ್ ಮಾಡಿದ್ರು. ಅವ್ರಿಗೆ ಅದ್ರ ಬಗ್ಗೆ ಇಂಪಾರ್ಟೆನ್ಸ್ ಗೊತ್ತಿಲ್ಲದೆ ಇರೋದ್ರಿಂದ ನನಗೆ ಹಣ ಕೊಡೋದನ್ನು ನಿಲ್ಲಿಸಿದ್ರು. ನನ್ನ ತಾಯಿ ಸಪೋರ್ಟಿಂದ ಅವರು ಒಂದಷ್ಟು ಹಳ್ಳಿಯಲ್ಲಿ ಇದ್ದಿದ್ದರಿಂದ, ತರೀಕೆರೆ ಹತ್ರ ಬೇಲಿನಹಳ್ಳಿ ಅಂತೇಳಿ, ಅವರು ಈ ಕೂಲಿ ಕೆಲಸಕ್ಕೆ ಹೋಗಿ ಆಮೇಲೆ ಜಲ್ಲಿ ಕಲ್ಲನ್ನು ಕೂಡ ಹೊತ್ತು ನನಗೆ ಹಣವನ್ನು ಕೊಡೋಕೆ ಶುರು ಮಾಡಿರು. ಬಟ್ ನಾನೇನು ಮಾಡಿದೆ ಅಂದರೆ ಪ್ರಥಮ PUC ಓದ ತಕ್ಷಣ ನಮ್ಮ ತಂದೆ ಕೊಡಲ್ಲ ಅಂತ ಗೊತ್ತಾದ್ಮೇಲೆ, ಅಮೌಂಟ್ ಕೊಡಲ್ಲ ಅದು ಅಡ್ಮಿಷನ್ಗೆ ಅಂತ, ನನಗೆ ಹಳ್ಳಿಯವರು ಕೂಡ ನನಗೆ ಚೆನ್ನಾಗಿ ಓದ್ತಿದ್ದೆ, ಒಂದು ಮಟ್ಟಕ್ಕೆ ಓದ್ತಾ ಇದ್ದೆ. ಅಲ್ಲಿದ್ದಂಥ ಕೆಲವರು ನನಗೆ ಸಹಕಾರಕ್ಕೆ ಬಂದರು. ಹೇಗೆ ಅಂದರೆ, ಟ್ಯೂಷನ್ ಯಾಕೆ ಮಾಡಬಾರ್ದು ನೀನು ಅಂತ ಮಕ್ಕಳಿಗೆ, ಸೊ ನಿನಗೆ ಅಮೌಂಟ್ ಸಿಗುತ್ತೆ, ಅದರಿಂದ ನೀವು ವಿದ್ಯಾಭ್ಯಾಸ ಕಂಟಿನ್ಯೂ ಮಾಡ್ಬೋದು ಅಂತ ಹೇಳಿದ್ರು. ನನಗೂ ಭಾಳ ಖುಷಿ ಆಯಿತು. ನನ್ನ ಟೀಚಿಂಗ್ ಅನ್ನೋದು ಅಲ್ಲಿಂದ ಶುರುವಾಯಿತು. ಫಸ್ಟ್ PUC ಇಂದನೇ ನಾನು ಆಗ್ಲೇ ಒಬ್ಬ ಟೀಚರ್ ಆಗಿದ್ದೆ. ಅಪ್ ಟು ಡಿಗ್ರಿಯನ್ನು ಕಂಪ್ಲೀಟ್ ಮಾಡೋವರೆಗೂ ಕಂಟಿನ್ಯೂಸ್ ಆಗಿ ಮಕ್ಕಳಿಗೆ ಟ್ಯೂಷನನ್ನು ಹೇಳ್ಕೊಡ್ತಿದ್ದೆ. 5 ರೂಪಾಯಿ 10 ರೂಪಾಯಿಗೆ, ಒಂದು ಮಗುಗೆ 5 ರೂಪಾಯಿ 10 ರೂಪಾಯಿಗೆ. ಬಟ್ ನನಗೆ ಅಲ್ಲಿ ಅಮೌಂಟು ಎಷ್ಟು ಬೇಕು ಅಷ್ಟು ಸಾಕಿತ್ತು ನನಗೆ. ಅಷ್ಟು ನನ್ನ ಪೆನ್ನು ಮತ್ತು ಎಕ್ಸಸೈಸ್ ನೋಟ್ಬುಕ್ಗಳು ಅವಕ್ಕೆಲ್ಲ ನನಗೆ ಸಾಕಿತ್ತು. ಯಾಕೆಂದರೆ ಆರ್ಟ್ಸ್ ತಾಂಡಿದ್ದರಿಂದ ನನಗೆ ಅಷ್ಟು ಖರ್ಚು ಸಾಕಿತ್ತು. ಇನ್ನು ನಿಮ್ಮ ಒಂದು ವಿದ್ಯಾಭ್ಯಾಸದ ಜೊತೆಗೆ ನಿಮ್ಗೆ ಇನ್ನು ಯಾವ ರೀತಿಯ ಹವ್ಯಾಸಗಳು ತಾವು ಬೆಳೆಸ್ಕೊಂಡಿದ್ದೀರಾ? ನನಗೆ ಓದುವಾಗ ಇದ್ದಿದ್ದು ಕವಿತೆಗಳನ್ನು ಬರೆಯುವಂಥದ್ದು, ಕವನಗಳನ್ನು ಬರೆಯುವಂಥದ್ದು, ಹಾಡುವಂಥದ್ದು, ಜೊತೆಗೆ ಮಿಮಿಕ್ರಿಯನ್ನು ಮಾಡ್ತಾ ಇದ್ದೆ. ಎಲ್ಲ ಕನ್ನಡ ಸಿನಿಮಾ ಸ್ಟಾರ್ಗಳ ಮಿಮಿಕ್ರಿಯನ್ನು ಈಗಲೂ ಮಾಡ್ತೀನಿ. ಹೌದಾ? ಹಾಂ ಸರ್, ಇತ್ತೀಚೆಗೂ ಕೆಲವು ಕಾರ್ಯಕ್ರಮಗಳು ಕೊಟ್ಟಿದ್ದೆ. ಆಮೇಲೆ ಈ ಟೀಚಿಂಗ್ ಫೀಲ್ಡಿಗೆ ಬಂದಾಗಿಂದ ಸ್ವಲ್ಪ ಮಿಮಿಕ್ರಿಯನ್ನು ಕಡಿಮೆ ಮಾಡ್ಕೊಂಡಿದ್ದೀನಿ. ಯೂನಿವರ್ಸಿಟಿ ಮಟ್ಟದಲ್ಲಿ, ಕುವೆಂಪು ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಸಹ್ಯಾದ್ರಿ ಉತ್ಸವ ಅಂತ ನಡೆಸ್ತಾರೆ ಪ್ರತಿ ವರ್ಷ. ಅದರಲ್ಲಿ ನಾನು ಓದುವಾಗ ಮೊದಲ ಬಹುಮಾನವನ್ನು ಕೂಡ ಪಡ್ಕೊಂಡಿದ್ದೀನಿ, ದ್ವಿತೀಯ ಬಹುಮಾನ ಪಡ್ಕೊಂಡಿದ್ದೀನಿ ಯೂನಿವರ್ಸಿಟಿ ಲೆವೆಲಲ್ಲಿ. ಜೊತೆಗೆ ಸುವರ್ಣ ನ್ಯೂಸ್ ಚಾನಲಲ್ಲಿ, ಕನ್ನಡ ಸುವರ್ಣ ನ್ಯೂಸ್ ಚಾನಲಲ್ಲಿ ಸೂಪರ್ ಸ್ಟಾರ್ ಆಫ್ ಕರ್ನಾಟಕ ಅಂತ ಒಂದು ಕಾರ್ಯಕ್ರಮ ಬರ್ತಾ ಇತ್ತು. ಡೈನಾಮಿಕ್ ಹೀರೋ ದೇವರಾಜರವರು ಮತ್ತು ಪ್ರಿಯಾಂಕಾ ಉಪೇಂದ್ರ ಅವರು ಅದನ್ನು ನಡೆಸ್ಕೊಡ್ತಾ ಇದ್ರು ಜಡ್ಜಸ್ ಆಗಿ. ಅದರಲ್ಲಿ ಭಾಗವಹಿಸೀನಿ. ಮಿಮಿಕ್ರಿ ಎಲ್ಲ ಮಾಡ್ತೀವಿ, ಕವಿತೆ ಎಲ್ಲ ಬರಿತೀನಿ ಅಂತ ಹೇಳಿದ್ರೆ ನಮಗೆ ಕೇಳಿದ್ರಿಗೋಸ್ಕರ ಒಂದು ಮಿಮಿಕ್ರಿ ಒಂದು ಸಣ್ಣ ತುಣುಕು, 1 ನಿಮಿಷ 2 ನಿಮಿಷ, ನಿಮಗೆ ಎಷ್ಟು ಸಮಯ ತಗೋಬೋದು? ಖಂಡಿತ ಸರ್. ರೆಬೆಲ್ ಸ್ಟಾರ್ ಅಂಬರೀಷ್ ಅವರ ಧ್ವನಿಯನ್ನು ತೋರ್ಸೋಕೆ ಇಷ್ಟಪಡ್ತೀನಿ. ನನ್ನ ಎಲ್ಲ ಚಿತ್ರದುರ್ಗದ ಪ್ರೀತಿಯ ಕನ್ನಡ ಕಲಾಭಿಮಾನಿಗಳಿಗೆ ನಿಮ್ಮ ರೆಬೆಲ್ ಸ್ಟಾರ್ ಮಾಡುವ ಪ್ರೀತಿ ನಮಸ್ಕಾರ. ನೋಡ್ರಿ, ಜೀವನ ಅಂದಮೇಲೆ ಸ್ಟ್ರಗಲ್ಸ್ ಇದ್ದಿದ್ದೆ. ಆ ಸ್ಟ್ರಗಲ್ಸ್ಗಳನ್ನೆಲ್ಲ ನಾವು ಬೇಯಿಸ್ಕೊಂಡು ಹೊರಗೆ ನುಗ್ಗಬೇಕು. ಆಮೇಲೆ ನಮ್ಮ ಜಿಲ್ಲೆ ಹಿಂದುಳಿದಿದೆ, ಹಾಗಾಗಿದೆ ಹೀಗಾಗಿದೆ ಅಂತ ನೆಗೆಟಿವ್ಸ್ಗಳನ್ನ ಹೇಳೋದನ್ನ ಬಿಟ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ನೋಡಿ, ನಮ್ಮ ಜನ ಕನ್ನಡಿಗರು ಚಿತ್ರದುರ್ಗದಲ್ಲಿ ಕಲ್ಲಿನ ಎದೆ ಇರೋಂಥವ್ರು, ಆದರೆ ಮನಸ್ಸು ಮಾತ್ರ ಚಿನ್ನ. ಆ ಒಂದು ಬುದ್ಧಿ, ಆ ಗುಣನ ಇಟ್ಕೊಂಡು ಮುಂದೆ ಬರೋದ್ರ ಬಗ್ಗೆ ಥಿಂಕ್ ಮಾಡಬೇಕು. ಆಮೇಲೆ ದೊಡ್ಡ ಕಲಾವಿದರುಗಳು, ದೊಡ್ಡ ಬರಹಗಾರರು ಚಿತ್ರದುರ್ಗದಿಂದ ಬಂದಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂದ್ರೆ, ಚಿತ್ರದುರ್ಗ ಅಂದ ತಕ್ಷಣ ನಾನು ಮಾಡಿದ ಮೊದಲನೇ ಸಿನಿಮಾ ವಿಷ್ಣು ಜೊತೆ ನಾಗರಹಾವು ಜ್ಞಾಪಕ ಬರುತ್ತೆ. ಈಗ ಸದ್ಯಕ್ಕೆ ಟೈಮ್ ಇಲ್ಲ, ಬರ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ. ಇಷ್ಟೆಲ್ಲ ಒಂದು ಹವ್ಯಾಸಗಳು ಇಟ್ಕೊಂಡಿರಿ. ಮತ್ತೆ ಇಂಥವು ಹವ್ಯಾಸಗಳಿರೋದ್ರಿಂದ ನಿಮಗೆ ಸಮಯ ಹೋಗಿದ್ದು ಗೊತ್ತಾಗೋದಿಲ್ಲ. ಜೊತೆಗೆ ನಿಮ್ಮ ಪರಿಚಯ ಬೇರೆಯವರಿಗೆ ಆಗುತ್ತೆ. ಹೌದು ಸರ್. ನಿಮಗೆ ಅವ್ರ ಪರಿಚಯ ಇಲ್ಲದೆ ಇರ್ಬೋದು, ಆದ್ರೆ ನಿಮ್ಮನ್ನ ಗುರುತಿಸ್ತಾರೆ. ಅವರು ಯೋಗೇಶ್ ಅವರು ಈ ತರ ಎಲ್ಲ ಕಲೆ ಇದೆ ಅವರಿಗೆ, ಈ ತರ ಎಲ್ಲ ಮಾಡ್ತಾರೆ ಅಂತ. ಹೌದು ಸರ್. ಜೊತೆಗೆ ಅದು ನಮ್ಮ ಟೀಚಿಂಗ್ ಫೀಲ್ಡ್ ನಮಗೆ ಈ ತರದ ಕ್ರಿಯೇಟಿವಿಟಿಗಳಿದ್ರೆ ಒಂದಷ್ಟು ಬೇಗ ಮಕ್ಕಳನ್ನ ಅಟ್ರಾಕ್ಟ್ ಮಾಡೋಕೆ ನಮಗೆ ಸುಲಭ ಆಗುತ್ತೆ. ನಾವು ಏನು ಹೇಳಿದ್ರು ಅವರು ಸ್ವಲ್ಪ ಬೇಜಾರು ಏನಾದ್ರು ಆಗೋಂಗಿದ್ರೆ ಮಧ್ಯಾಹ್ನದ ಕ್ಲಾಸ್ಗಳಲ್ಲಿ, ಎಸ್ಪೆಷಲಿ PU ಸ್ಟೂಡೆಂಟ್ಸು, ಆಗ ನಾವು ಒಂದು ಸ್ವಲ್ಪ
ಒಂದಷ್ಟು ಅದನ್ನು ಉಪಯೋಗಿಸ್ಕೊಳ್ಬೋದು, ಕಲೆನ ಒಳ್ಳೇದಕ್ಕೆ ಉಪಯೋಗಿಸ್ಕೊಂಡ್ರೆ ಬೆಟರು. ಜೊತೆಗೆ ಡಿಗ್ರಿ ಓದುವಾಗ ಬಹಳಷ್ಟು ಕಷ್ಟ ಇತ್ತು ಸರ್ ನನಗೆ. ಆರ್ಥಿಕವಾಗಿ ಬಹಳಷ್ಟು ಮುಗ್ಗಟ್ಟಿತ್ತು. ನಮ್ಮ ತಾಯಿ ಕೂಡ ಎಷ್ಟೇ ಪ್ರಯತ್ನ ಪಟ್ಟರು ಆಗ್ತಿರ್ಲಿಲ್ಲ ಅವರಿಗೂ. ಆಗ ನಾನು ಸಂಜೆ ಕ್ಲಾಸ್ಗಳನ್ನು ಮುಗಿಸ್ಕೊಂಡು ಆರ್ಕೆಸ್ಟ್ರಾಗಳಿಗೆ ಮಿಮಿಕ್ರಿ ಮಾಡಕ್ಕೆ ಹೋಗ್ತಾ ಇದ್ದೆ ಅಮೌಂಟಿಗೋಸ್ಕರ. ಒಂದಷ್ಟು ಅಮೌಂಟ್ ಕೊಡೋರು ಅವರು. ಸೊ ನನಗೇನು ಅಂದರೆ ನನಗೆ ಅವಕಾಶ ಅನ್ನೋದ್ರ ಅದು ಬೆಲೆ ಗೊತ್ತಿರಲಿಲ್ಲ. ನನಗೆ ಅವಕಾಶಕ್ಕಿಂತ ಜಾಸ್ತಿ ಹಣ ಬೇಕಿತ್ತಾಗ ಓದಲಿಕ್ಕೆ. ಸೊ ನನ್ನಲ್ಲಿ ಇರೋಂಥ ಕಲೆಗೆ ಅವರು ಆ ಒಂದು ರೀತಿ ಪ್ರೋತ್ಸಾಹ ಕೊಡ್ತಿದ್ರು. ಒಟ್ಟು ನೀವು ಕಷ್ಟದಲ್ಲಿ ವಿದ್ಯಾಭ್ಯಾಸ ಮಾಡಿ ಕಷ್ಟದಲ್ಲಿ ಬೆಳೆದು ಬಂದಿರಿ. ಹೌದು ಸರ್. ಹಾಗಾಗಿ ನಿಮಗೆ ಅದರ ಒಂದು ಸರ್ ಮಹತ್ವ ಏನು, ವಿದ್ಯಾಭ್ಯಾಸದ ಮಹತ್ವ ಏನು, ಎಜುಕೇಷನ್ ಮಹತ್ವ ಏನಂತ ನಿಮಗೆ ಗೊತ್ತಿದೆ. ನೀವು ಆಗಲೇ ಹೇಳ್ತಾ ಇದ್ರಿ ಕವನಗಳನ್ನು ನಾನು ಬರಿತಿದ್ದೀನಿ ಸರ್, ತೋರಿಸಿದ್ರೆ ಕವನ ಸಂಕಲನ ಬಿಡುಗಡೆ ಮಾಡಬೇಕಂತನೂ ನಿಮ್ಮ ಒಂದು ಮನಸ್ಸು ಇದೆ. ಹೌದು ಸರ್. ನಮ್ಮ ಕೇಳುಗರಿಗೋಸ್ಕರ 1 ಅಥವಾ 2 ಕವನಗಳನ್ನು ಖಂಡಿತ ತಾವು ಹೇಳ್ಬೋದಾ? ಸುಮಾರು ಒಂದು 50ಕ್ಕೂ ಹೆಚ್ಚು ಕನ್ನಡ ಕವನಗಳನ್ನು ಬರೆದಿದ್ದೀನಿ ಸರ್ ನಾನು. ಅದರಲ್ಲಿ ಪುತ್ರ ನಮನ ಅಂಥೇಳಿ ಒಂದು ನನ್ನ ಕನ್ನಡ ತಾಯಿಗೆ ನಾನು ಬರೆದಿರತಕ್ಕಂಥದ್ದು, ಅವಳನ್ನು ಇಟ್ಕೊಂಡು. ನಾನೇ ಧನ್ಯ ನಾನೇ ಧನ್ಯ ಜನಿಸಿದೆ ಪುಣ್ಯದ ನೆಲದಲ್ಲಿ, ಭಾರತ ಮಾತೆಯ ಹೆಮ್ಮೆಯ ಮಗಳು ಕನ್ನಡ ತಾಯಿಯ ಮಡಿಲಲ್ಲಿ. ನಾನೇ ಧನ್ಯ ಜನಿಸಿದೆ ಪುಣ್ಯದ ನೆಲದಲ್ಲಿ, ಜೊಲ್ಲನ್ನು ಸುರಿಸುತ್ತ ಮಗುವೊಂದು ನಗುತ್ತಲಿ ಕರೆಯಿತು ಅಮ್ಮ ಎಂದು, ಕಲಿಯುತ್ತ ಕುಣಿಯುತ್ತ ತಾಯಿಯ ಕಾಣುತ್ತ ತಬ್ಬಿತು ಕನ್ನಡ ತಾಯಿಯನು. ನಾನೇ ಧನ್ಯ ಜನಿಸಿದೆ ಪುಣ್ಯದ ನೆಲದಲ್ಲಿ, ಹೆಚ್ಚಿಸಿದೆ ನಮ್ಮ ಪ್ರಕೃತಿ ಸಿರಿಯು ನನ್ನ ತಾಯಿಯ ಗೌರವವ, ಎಲ್ಲೆಡೆ ಸೊಬಗು ಎಲ್ಲೆಡೆ ನದಿಗಳು ಕೇಳುವೆ ಅವುಗಳ ಕಲರವವ. ನನ್ನ ತಾಯಿಯು ಶಾಂತಮೂರ್ತಿಯು ನಮ್ಮ ರೈತರ ನಗುವಲ್ಲಿ, ಅಕ್ಷರ ಕಲಿಸುವ ಗುರುವಲ್ಲಿ, ಸಮಯ ಬಂದರೆ ರುದ್ರಕಾಳಿಯು ದುಷ್ಟರ ಶಿಕ್ಷಿಸೋ ಹಠದಲ್ಲಿ, ನಮ್ಮ ಯೋಧರ ಬಲದಲ್ಲಿ. ನನ್ನ ಭಾವನೆಗೆ ಭಾಷೆಯೇ ಅವಳು, ನನ್ನ ಹಾಡಿಗೆ ರಾಗವೇ ಅವಳು, ಸ್ಮೃತಿ ಪಟಲಿಗೆ ಶ್ರುತಿ ಎಂದಿಗೂ ಅವಳು, ಪ್ರತಿ ಕನ್ನಡಿಗನ ಸಂಸ್ಕೃತಿ ಅವಳು, ಅಮ್ಮ ಎನ್ನುವ ನುಡಿಯೇ ಅವಳು. ನಾನೇ ಧನ್ಯ ಜನಿಸಿದೆ ಪುಣ್ಯದ ನೆಲದಲ್ಲಿ. ಇದು ಬರೀಲಿಕ್ಕೆ ನಿಮ್ಮ ತಾಯಿನೇ ಸ್ಫೂರ್ತಿ ಏನು ಅನಿಸುತ್ತೆ? ಹೌದು ಸರ್, ಹೌದು, ಖಂಡಿತ ಸರ್. ಯಾಕಂದ್ರೆ ನಿಮ್ಮ ತಾಯಿ ಸಪೋರ್ಟ್ ಇಲ್ಲದಂದ್ರೆ ನಿಮಗೆ ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಆಗ್ತಿದ್ದಿಲ್ಲ ಅಂತ? ಇಲ್ಲ, ಖಂಡಿತವಾಗ್ಲೂ ಆಗ್ತಿಲ್ಲ ಸರ್. ಅದಕ್ಕೆ ನನ್ನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇಟ್ಕೊಂಡಾಗಲೂ ಕೂಡ ಅವಳಿಗೆ ನಾನು ಸನ್ಮಾನವನ್ನು ಮಾಡೋಂಥ ಅವಕಾಶ ಸಿಕ್ತು ಅವಳಿಗೆ. ಅದು ಕೂಡ ನನ್ನ ತಾಯಿಗೆ ಗೊತ್ತಿರಲಿಲ್ಲ ಸನ್ಮಾನ ಅಂದ್ರೆ ಏನು, ಯಾಕೆ ಹೀಗೆಲ್ಲ ಮಾಡ್ತಿದ್ದಾರೆ ಅದೇನು ಗೊತ್ತಿರಲಿಲ್ಲ. ಅದಕ್ಕೆ ಅಮ್ಮನ ಮೇಲೂ ಕೂಡ ಸುಮಾರು ಕವಿತೆಗಳನ್ನು ನಾನು ಬರ್ದೀನಿ ಸರ್. ಅಮ್ಮನ ನೆನಪು ಅಂತ ಒಂದು ಕವಿತೆಯನ್ನು ನೀವು ಅವಕಾಶ ಕೊಟ್ಟರೆ ಓದ್ತೀನಿ. ಖಂಡಿತ. ಅಮ್ಮನ ನೆನಪು. ಸೋಲೆ ಗೆಲುವಿನ ಮೆಟ್ಟಿಲು ಎಂದು ಅಮ್ಮ ಹೇಳುತ್ತಿದ್ದ ನೆನಪು, ಸೋಲೆ ಗೆಲುವಿನ ಮೆಟ್ಟಿಲು ಎಂದು ಅಮ್ಮ ಹೇಳುತ್ತಿದ್ದ ನೆನಪು. ಆಟವಾಡಿ ಸೋತು ಮುಖ ಸಿಂಡರಿಸಿಕೊಂಡು ಮನೆಗೆ ಬಂದಾಗ ಅವಳ ನಗುಮುಖ ನನ್ನನ್ನು ಗೆಲ್ಲಿಸುತ್ತಿತ್ತು. ಎಂದೆಂದಿಗೂ ಅವಳಿಗೆ ಅವಳೇ ಸಾಟಿ. ಮುಂಜಾನೆಯೇ ಹಸು ಕಟ್ಟಿ ಕರು ಬಿಚ್ಚಿ ಬೆಚ್ಚನೆ ಹಾಲು ಕರೆದು ತಾನೊಬ್ಬಳೇ ಏನೇನೋ ಬಡಬಡಿಸಿಕೊಂಡು ಆದರೂ ಮುಗಿಸುತ್ತಿದ್ದಳು ಅವಳೇ ಅಂದಿನ ಎಲ್ಲ ಕೆಲಸ. ತನಗಾಗುವ ಕೋಟಿ ನಷ್ಟಗಳ ಕಷ್ಟಗಳ ತನ್ನೆದೆಯ ಸೆರಗಲಿ ಸರಿಸಿ ಮನೆಯ ಏಳ್ಗೆಗೆ ಶ್ರಮಿಸಿದಳು ಅವಳ ಆಯಸ್ಸನ್ನೆಲ್ಲ. ದಿನವಿಡೀ ಬಾಯ್ಕಟ್ಟಿ ಕೈ ಸವೆಸಿ ದುಡಿದಳು ಎಂದಿಗಾದರೂ ತನ್ನ ಮಗು ಗೆಲ್ಲಲೇಬೇಕೆಂದು. ನನ್ನಮ್ಮ ಮುದ್ದೆ ಕಟ್ಟುವ ರೀತಿ ನೆನೆದಷ್ಟು ಬಲು ಸಂತಸ ಎನಗೆ, ನನ್ನಮ್ಮ ಮುದ್ದೆ ಕಟ್ಟುವ ರೀತಿ ನೆನೆದಷ್ಟು ಬಲು ಸಂತಸ ಎನಗೆ. ಅವಳು ಬಡಿಸುತ್ತಿದ್ದುದು ಎಂದಿಗೂ ಬರೀ ಊಟವಲ್ಲ, ತನ್ನೊಡಲಿನ ಅಮೃತದ ಅಗಾಧ ಪ್ರೀತಿಯದು. ದುಡಿದು ದುಡಿದು ಸಿಹಿ ತೆಗೆದ ಕಬ್ಬಿನ ಜಲ್ಲೆಯಂತಾದಳು ನನ್ನಮ್ಮ. ಅವಳ ನೆನಪು ಅಳಿಸಲಾಗದ ಕವಿತೆ ನನಗೆ. ಅವಳ ಬೆಲ್ಲದ ಸವಿಯ ಮಾತು, ಒಮ್ಮೊಮ್ಮೆ ಹೇಳಿದ ಸುಳ್ಳು, ಎಲ್ಲದಕ್ಕೂ ಒಂದೊಂದು ಅರ್ಥವಿದೆ. ಅವಳ ನೆನಪು ಮಾಸಿದ ಕ್ಷಣ ನನ್ನೆದೆಯು ಮಂಜಿಲ್ಲದ ಹಿಮಾಲಯದಂತೆ, ಹಸುರಿಲ್ಲದ ಬೆಂಗಾಡಂತೆ. ಸರ್, ತಮ್ಮ ಕವನಗಳು ಭಾಳ ಚೆನ್ನಾಗಿದ್ದು. ಇನ್ನು ನಾವು ನಿಮ್ಮ ಇಂಗ್ಲೀಷ್ ಕಲಿಸೋದ್ರ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಮ ಮುಖ್ಯ ಗುರಿ ಯಾವ ಮಕ್ಕಳು, ಯಾರಿಗೆ ಟಾರ್ಗೆಟ್ ಮಾಡಿರ್ತಾರೆ? ನನ್ನ ಮುಖ್ಯವಾಗಿರ್ತಕ್ಕಂಥ ಟಾರ್ಗೆಟು ಸರ್ಕಾರಿ ಶಾಲೆಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು, ಮಾಧ್ಯಮಿಕ ಶಾಲಾ ವಿದ್ಯಾರ್ಥಿಗಳು ಮತ್ತು ಹೈಸ್ಕೂಲ್ನ ಮಕ್ಕಳು ಕೂಡ. ಬಟ್ ವೆರಿ ಇಂಪಾರ್ಟೆಂಟಾಗಿ ಅಪ್ ಟು 7th ವರೆಗೆ. ಆಮೇಲೆ ಅನಾಥ ಮಕ್ಕಳು, ಅನಾಥಾಶ್ರಮಗಳಲ್ಲಿರ್ತಕ್ಕಂಥವ್ರು, ಜೊತೆಗೆ ಅಂಧ ಮಕ್ಕಳು ಮತ್ತು ಸ್ಲಮ್ಮಲ್ಲಿ ಇರ್ತಕ್ಕಂಥ ಮಕ್ಕಳು. ಇವ್ರನ್ನ ನಾವು ಇಂಗ್ಲೀಷ್ ಲಿಟ್ರೇಚರಲ್ಲಿ ಅಂಡರ್ ಪ್ರಿವಿಲೇಜ್ಡ್ ಅಂತ ಕರಿತೀವಿ, ಅಥವಾ ಅನ್ಫಾರ್ಚುನೇಟ್ ಸೋಲ್ಸ್ ಅಂತ. ಸೊ ಇಂಥ ಮಕ್ಕಳು ಎಲ್ಲಿ ಯಾವ ಮಕ್ಕಳು ಅವಕಾಶಗಳಿಂದ ವಂಚಿತರಾಗಿದ್ದಾರೋ ಅಥವಾ ವಂಚಿತರಾಗುವಂಥ ಸಿಚುವೇಶನಲ್ಲಿ ಅವರು ಇದ್ದಾರೋ ಅಂಥ ಮಕ್ಕಳಿಗೆ ನಾನೇ ಹೋಗ್ಬಿಟ್ಟು ಅವರಿಗೆ ನನ್ನ ಕೈಲಾದಷ್ಟು ಜ್ಞಾನವನ್ನು ಅವರಿಗೆ ಕೊಡಬೇಕು.
ಯಾಕೆಂದರೆ ಒಂದು ಕಾನ್ಫಿಡೆನ್ಸನ್ನು ಅವರಲ್ಲಿ ನಾವು ತುಂಬಿದ್ರೆ, ಇಂಗ್ಲೀಷ್ ಅನ್ನೋದು ಏನಾಗಿದೆ ಇವತ್ತು, ಇಂಗ್ಲೀಷ್ ಹ್ಯಾಸ್ ಬಿಕಮ್ ಅ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್, ಲ್ಯಾಂಗ್ವೇಜ್ ಫಾರ್ ದೆಮ್ ಇನ್ ದ ಗ್ಲೋಬಲ್ ಲೆವೆಲ್. ಅದನ್ನು ನಾವು ಈಗ ಲಿಂಗ್ವಾ ಫ್ರ್ಯಾಂಕ್ ಅಂತ ಕೂಡ ಕರಿತೀವಿ. ಅಂದರೆ ಅಷ್ಟು ನೀಡ್ ಆಗಿರೋವಂಥ, ನೀಡ್ ಆಫ್ ದಿ ಅವರ್ ಅದು ಏನಾಗಿದೆ ಅಂದರೆ ಈ ಮಕ್ಕಳಿಗೆ ಬಹಳ ಕಬ್ಬಿಣದ ಕಡಲೆ ಅನ್ನೋ ಅಷ್ಟು ಕಷ್ಟ ಆಗಿ ಅವರಿಗೆ ಎಲ್ಲೋ ಒಂದು ಕಡೆ ಇನ್ಫೀರಿಯರ್ ಕಾಂಪ್ಲೆಕ್ಸಿಟಿಯನ್ನು ತಂದು ಒಡ್ಡಿದೆ. ಅದಕ್ಕೆ ಹೇಗಾದರೂ ಮಾಡಿ ಆ ಮಕ್ಕಳಲ್ಲಿ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ ಸರ್. ದೇ ಆರ್ ವೆರಿ ಮಚ್ ಟ್ಯಾಲೆಂಟೆಡ್, ವೆರಿ ಕ್ರಿಯೇಟಿವ್, ವೆರಿ ಆ್ಯಕ್ಟಿವ್. ಆದರೆ ಅವರ ಟ್ಯಾಲೆಂಟು ಅಥವಾ ಅವರ ಆ್ಯಕ್ಟಿವ್ನೆಸ್ಸು ಇಂಗ್ಲೀಷ್ ಬರಲ್ಲ ಅನ್ನೋ ಇನ್ಫೀರಿಯರ್ ಕಾಂಪ್ಲೆಕ್ಸಿಟಿಯಿಂದ ಅದು ತೊಡಕಾಗಬಾರ್ದು, ಅಡ್ಡಿ ಆಗಬಾರ್ದು. ಸೊ ಅದಕ್ಕೋಸ್ಕರ ನಾನು ಅಂದ್ಕೊಂಡಿದ್ದು, ಅವರಂತೂ ನಮ್ಮ ಕಡೆ ನಾವೆಲ್ಲ ಒಂದು ಕಡೆ ಒಂದು ಸೆಂಟರ್ ಥರ ಮಾಡಿ ಉಚಿತವಾಗಿ ಇಲ್ಲಿ ಕಲಿಸ್ತೀವಿ ಬನ್ನಿ ಅಂತ ಹೇಳಿದ್ರೆ ಅವ್ರು ಬರೋಕ್ಕಾಗಲ್ಲ. ಹಳ್ಳಿ ಮಕ್ಕಳು ಈಗಲೂ ಕೂಡ ಎಷ್ಟೋ ಕಡೆ ಬಸ್ಸಿನ ಸಂಪರ್ಕ ಇರೋದಿಲ್ಲ, ಮತ್ತು ಆ ಚಿಕ್ಕ ಮಕ್ಕಳಂತೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾನೇ ಆ ಹಳ್ಳಿಗೆ ಹೋಗ್ಬಿಟ್ಟು ಆ ಸರ್ಕಾರಿ ಶಾಲೆ ಮಕ್ಕಳಿಗೆ ನಾನು ಕಲಿಸ್ತಾ ಇದ್ದೀನಿ ಸರ್, ಉಚಿತವಾಗಿ. ಅದು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ. ಜೊತೆಗೆ ನನ್ನ ಕೈಲಾದಂಥ ಮಟೀರಿಯಲ್ಸ್ಗಳ್ನು ಕೂಡ ನಾನೇ ಪ್ರಿಪೇರ್ ಮಾಡ್ಕೊಂಡು ಹೋಗಿ ಆ ಮಕ್ಕಳ ಲೆವೆಲಿಗೆ ಎಷ್ಟು ಬೇಕು ಅಷ್ಟನ್ನು ಒಂದಷ್ಟು ಪೇಜ್ಗಳನ್ನ ಜೆರಾಕ್ಸ್ ಮಾಡಿಕೊಡೋ ಅಂಥದ್ದು. ಆದರೆ ನನಗೆ ತುಂಬ ಖುಷಿಯಾಗಿದ್ದೇನೆಂದರೆ ಅಲ್ಲಿಯ ಶಿಕ್ಷಕರುಗಳು, ನಾನು ಯಾವುದೇ ಶಾಲೆಗೆ ಹೋಗಿ ಇದುವರೆಗೂ ನಾನು ಹೋಗಿ ಒಂದು 50 ಶಾಲೆಗಳಿಗೆ ಹೋಗಿದ್ದೀನಿ ನಾನು 2 ವರ್ಷದಲ್ಲಿ. ಅಷ್ಟೂ ಶಾಲೆ ಶಿಕ್ಷಕರು ಬಹಳಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ನನಗೆ, ನಮ್ಮ ಜೊತೆ ಕೋಆಪ್ರೇಷನ್ ಮಾಡ್ತಾರೆ, ಅವರು ನಮ್ಮ ಜೊತೆಗೆ ಇರ್ತಾರೆ. ಅದು ದಟ್ಸ್ ವೆರಿ ಇಂಪಾರ್ಟೆಂಟ್. ಅವರು ಹೋಗ್ರಿ ಏನೋ ನಮಗೆ ಬಿಡಿ ಸಾರತ್ಲಾಗ ಹುಡುಗರಿಗೆ ಏನು ಅರ್ಥ ಆಗುತ್ತೆ ಹಂಗೆ ಅಂತ ಅಂದ್ಬಿಟ್ರೆ ನನಗೂ ಸ್ಫೂರ್ತಿ ಬರ್ತಿರ್ಲಿಲ್ಲ, ಕಂಟಿನ್ಯೂ ಮಾಡೋಕ್ಕೆ ಆಗ್ತಿರ್ಲಿಲ್ವೇನೋ. ಆದರೂ ನಾವು ಛಲದಿಂದ ಇಟ್ಕೊಂಡಿರೋದ್ರಿಂದ ನಾನು ನಿಲ್ಲಿಸಲ್ಲ ಅದನ್ನು. ಬಟ್ ನನಗೆ ಇದುವರೆಗೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ ಟೀಚರ್ಸು ಕೂಡ ಬರುವಾಗ, ಸರ್ ನಿಮ್ಮಂಥ ಟೀಚರ್ಸ್, ನಿಮ್ಮಂಥ ರಿಸೋರ್ಸ್ ಪರ್ಸನ್ನು ಬಂದಿದ್ದು ಭಾಳ ಖುಷಿಯಾಯಿತು. ನಾನೇ ಆ ಮಕ್ಕಳಿಗಿಂತ ನಾವೇ ಎಷ್ಟೋ ಕಲ್ತ್ಕೊಂಡ್ವಿ. ಯಾಕೆಂದರೆ ಆ ಪ್ರೈಮರಿ ಸ್ಕೂಲ್ ಟೀಚರ್ಸು ಬಹಳಷ್ಟು ಆಸಕ್ತಿ ಇದೆ, ಅವರಿಗೆ ಕಲಿಬೇಕು ಅಂತ ಝೀಲಿದೆ. ಅವ್ರಿಗೆ ಅವಕಾಶ ಇಲ್ಲದೆ ಇರ್ಬೋದೇನೋ, ಅಥವಾ ಭಾಳ ಕಡಿಮೆ ತಾವೇ ಎಫರ್ಟ್ ಹಾಕಿ ಕಲ್ತ್ಕೊಂಡು ಮಾಡೋದು. ಹಂಗಾಗಿ ಅವರು ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ಇನ್ನೂ ಒಂದಷ್ಟು ಕ್ಲಾಸ್ಗಳು ನಾವು ಕರೀರಿ ಅಂತ ಹೇಳ್ತೀನಿ ನಾನು ನಿಮಗೆ. ಅವ್ರಿಗೆ ಯಾವಾಗ ಅವರು ಕೂಡ ಮತ್ತೆ ನನಗೆ ಇನ್ವೈಟ್ ಮಾಡ್ತಾರೆ. ಸಂಡೇಸು ಮತ್ತು ಗೌರ್ಮೆಂಟ್ ಹಾಲಿಡೇಸ್ಗಳು ಇದ್ದಾಗ ನಾನು ಹೋಗಿ ಪಾಠ ಮಾಡಿ ಬರ್ತೀನಿ ಸರ್. ಇನ್ನು ನೀವು ಅಂಧ ಮಕ್ಕಳಿಗೂ ನಾವು ಇಂಗ್ಲೀಷ್ ಕಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹೌದು ಸರ್, ಅದೊಂದು ಚಾಲೆಂಜ್ ಅಂತ ಹೇಳ್ಬೋದು. ರಿಯಲಿ ಚಾಲೆಂಜ್. ಮಕ್ಕಳಿಗೆ ನೋಡಿ ಕಲಿಯೋದೇ ಭಾಳ ಕಷ್ಟ. ಹೌದು ಸರ್. ಅಂತ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿ ಹೇಳೋದು, ಅವ್ರಿಗೆ ತಲುಪಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನನಗೆ ಅಂಧ ಮಕ್ಕಳಿಗೆ ಪಾಠ ಮಾಡಬೇಕು ಅಂತ ಬಹಳಷ್ಟು ಅನಿಸಿತ್ತು. ಅದೊಂದು ಏನೋ ಒಂದು ಝೀಲ್ ಇತ್ತದು. ಯಾಕೆಂದರೆ ಅವರು ದೇ ಆರ್ ದ ಹ್ಯಾಂಡಿಕ್ಯಾಪ್ಟ್, ಅವರು ದೇ ಆರ್ ಲಿವಿಂಗ್ ಇನ್ ದ ವರ್ಲ್ಡ್ ಬಟ್ ವಿತೌಟ್ ದ ವರ್ಲ್ಡ್. ಸೊ ಆಗ ನನ್ನ ಮನಸ್ಸಲ್ಲಿ ಇದೇನಂದ್ರೆ, ವಿ ಮಸ್ಟ್ ಬಿ ಇನ್ಸ್ಪೈರ್ಡ್ ಆ್ಯಂಡ್ ದೆನ್ ವಿ ಹ್ಯಾವ್ ಟು ಇನ್ಸ್ಪೈರ್ ಅದರ್ಸ್. ಅನ್ಲೆಸ್ ಯು ಆರ್ ಮೋಟಿವೇಟೆಡ್ ಯು ಕಾಂಟ್ ಮೋಟಿವೇಟ್ ಅದರ್ಸ್, ಅನ್ಲೆಸ್ ಯು ಆರ್ ಮೂವ್ಡ್ ಯು ಕಾಂಟ್ ಮೂವ್ ಅದರ್ಸ್. ಅದಕ್ಕೆ ನನಗೇನು ಅನಿಸ್ತು ಅಂದರೆ, ಐ ಹ್ಯಾವ್ ಟು ಡೂ ಐ ಹ್ಯಾವ್ ಟು ಗೋ ದೇರ್. ಗೊತ್ತಾಗಬೇಕು ನಮಗೆ, ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗೋದು ಏನಾಗುತ್ತೆ, ಹೇಗೆಲ್ಲ ಮಾಡ್ಬೋದು ಅಂತ. ನನಗೆ ಹೋದಾಗ ಆ ಮಕ್ಕಳು ಪಾಪ ನನ್ನ ನೋಡಬೇಕು ಅಂತ ಆಸೆ ಅವರಿಗೆ. ಟೀಚರ್ಸ್ಗಳನ್ನ ನಮಗೆ ಅವ್ರಿಗೆ ಹೇಳ್ಕೊಡೋಂಥ ಟೀಚರ್ಸ್ನ ನೋಡಬೇಕು ಅಂತ ಆಸೆ. ಬಟ್ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಅವರು ಕಣ್ಣು ಕಾಣದೇ ಇರೋದ್ರಿಂದ ಬೇರೆ ಬೇರೆ ರೀತಿಯಲ್ಲಿ ಅವ್ರು ಎಕ್ಸ್ಪ್ರೆಸ್ ಮಾಡ್ತಾರೆ. ಕೆಲವು ಮಕ್ಕಳು ಅರ್ಧ ಕಣ್ಣು ಕಾಣುತ್ತೆ, ಇನ್ನು ಕೆಲವರು ಪೂರ್ತಿ ಇಲ್ಲ, ಕೆಲವರಿಗೆ ಸ್ವಲ್ಪ ಮುಕ್ಕಾಲು ಭಾಗ ಕಾಣುತ್ತೆ, ಈ ಥರದ್ದಿದ್ದಾರೆ. ಅವ್ರಿಗೆ ನಾನೇನು ಮಾಡ್ತೀನಿ ಅಂದರೆ, ಬರೆಸೋದಂಥದ್ದು ಏನೂ ಹೇಳಲ್ಲ, ಅವ್ರಿಗೆ ಬರೆಸೋದು ಬೇಡ. ಯಾಕೆಂದರೆ ಒಂದು ಮಗು ಯಾವ ದೇಶದಲ್ಲಿ ಹುಟ್ಟುತ್ತೋ ಆ ದೇಶದ ಭಾಷೆನ ಅದು ಸುಲಲಿತವಾಗಿ ಕಲಿಯುತ್ತೆ. ಫಸ್ಟ್ ಮಾತಾಡೋಕ್ಕೆ ಕಲಿಯುತ್ತೆ ಮಗು. ಅದಕ್ಕೆ ಏನೂ ಗೊತ್ತೇ ಇಲ್ಲ, ಅದು ಅಕ್ಷರ ಇದೆಯನ್ನೋದು ಗೊತ್ತಿಲ್ಲ. ಅದು ಈ ಥರ ಲೆಟರ್ಸ್ ಇದ್ದಾವೆ ಅದನ್ನು ಬರೀ, ಬಟ್ ಮಾತಾಡುತ್ತೆ ಅದು. ಅಂದಮೇಲೆ ಅಂಧ ಮಕ್ಕಳು ಕೂಡ ಮಾತಾಡಲೇಬೇಕು. ಆಗ ಆ ಒಂದು ಬೇಸಿಸ್ ಮೇಲೆ ನಾನೇನು ಮಾಡಿದೆ, ನಾನೇ ಒಂದಷ್ಟು ವರ್ಕೌಟ್ ಮಾಡ್ಕೊಂಡು ಮೊದಲೇ ಆ ಅಂಧ ಮಕ್ಕಳಿಗೆ ಹೋಗೋಕ್ಕಿಂತ ಮುಂಚೆ ಆ ಕ್ಲಾಸ್ಗಳಿಗೆ ವರ್ಕೌಟ್ ಮಾಡ್ಕೊಳ್ತೀನಿ. ಯಾವ್ಯಾವುದನ್ನು ಕಲಿಸ್ಬೇಕು, ಎಷ್ಟು ಕಲಿಸ್ಬೇಕು, ರೀತಿ ಹೇಗೆ. ಅದಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ, ಈ ಇಂಗ್ಲೀಷ್ ಗ್ರಾಮರಲ್ಲಿ ಬರೋವಂಥ ಹೆಲ್ಪಿಂಗ್ ವರ್ಬ್ಸ್ಗಳು, ಸ್ಮಾಲ್ ಸೆಂಟೆನ್ಸಸ್ಗಳನ್ನ ಒಂದು ಸಾಂಗ್ಸ್ ಥರ ಮಾಡಿ, ಒಂದು ಪೊಯೆಟ್ರಿ ಥರ ಅವ್ರಿಗೆ ಏನು ಅನ್ನಿಸ್ಬೇಕು ಅಂದರೆ, ಇದೊಂದು ಪೊಯೆಟ್ರಿನೇನೋ, ಒಂದು ಫನ್ನು, ಒಂದು ಗೇಮು ಅನ್ನೋ ಥರ ಅನ್ನಿಸ್ಬೇಕು. ಆ ಥರ ಮಾಡಿಕೊಂಡು ಅವರಿಗೆ ಹೇಳ್ತಾ ಹೋಗ್ತೀನಿ. ಅವರೇ ಅದರೊಳಗೆ ಇನ್ವಾಲ್ವ್ ಆಗಿ ಹೇಳ್ತಾ ಹೋಗಬೇಕು. ಒಂದಷ್ಟು ಪದಗಳನ್ನು ಪರಿಚಯ ಮಾಡ್ತಾ ಹೋಗೋದು, ಗೇಮ್ಸ್ಗಳನ್ನು ಮಾಡೋದು. ಇಂಗ್ಲೀಷ್ ಮೇಲೇ ಅದು ಗೇಮ್ಸ್ ಅದು. ಆಮೇಲೆ ಒಂದಷ್ಟು ಫನ್ನು, ಅವರಿಗೆ ನಗು ಬರೋ ಅಂಥದ್ದು, ಖುಷಿ ಆಗೋವಂಥದ್ದು. ಅದನ್ನು ಯಾವುದೋ ಒಂದು ಪ್ರೊನೌನ್ಸಿಯೇಷನ್ ಕೊಡ್ತೀನಿ, ಈ ವರ್ಡ್ನ ಪ್ರೊನೌನ್ಸ್ ಮಾಡ್ಬೇಕು, ಈ ಥರ ನಾನು ಹೇಳ್ಕೊಡ್ತೀನಿ, ನೀವು ಇದೇ ಥರ ಮಾಡೋಕ್ಕಾಗುತ್ತಾ, ಅವ್ರಿಗೆ ಅದು ಖುಷಿ ಕೊಡುತ್ತೆ ಆ ವರ್ಡ್ಸ್ ಪ್ರೊನೌನ್ಸಿಯೇಷನ್ನು. ಸೊ ಅದರ ಮೀನಿಂಗ್ ಹೇಳ್ಕೊಡ್ತೀನಿ, ಮತ್ತು ಅದನ್ನು ಯಾವಾಗ ಉಪಯೋಗಿಸ್ಬೇಕು ಅಂತ ಹೇಳ್ಕೊಡ್ತೀನಿ. ಸೊ ಆ ಹೆಲ್ಪಿಂಗ್ ವರ್ಬ್ಸ್ಗಳನ್ನ ಬಂದಾಗ, ಈ ಹೆಲ್ಪಿಂಗ್ ವರ್ಬ್ ಈ ಥರ ಹೇಳಬೇಕಾದಾಗ ಇಂಥ ಒಂದು ಸೆಂಟೆನ್ಸನ್ನು ನಾವು ಈ ಪದನ ಹಾಕಬೇಕು, ಈ ಥರ ಹೇಳ್ಕೊಡ್ತೀನಿ. ಪ್ಲೀಸ್ ಶೋ ಮೀ ದ ವೇ ಟು ಗೋ ಟು ದ ಕಿಚನ್, ವುಡ್ ಯು ಪ್ಲೀಸ್ ಗಿವ್ ಮೀ ಅ ಗ್ಲಾಸ್ ಆಫ್ ವಾಟರ್ ಅನ್ನೋದನ್ನು ಅವರಿಗೆ ಗ್ರಾಸ್ಪಿಂಗ್ ಪವರು ತುಂಬ ಚೆನ್ನಾಗಿರುತ್ತೆ ಅಂಧ ಮಕ್ಕಳಲ್ಲಿ. ಹಾಗಾಗಿ ಅದೊಂದು ಬೆನಿಫಿಟ್ ಅವರಿಗೆ. ಸೊ ನಮಗೂ ಅದು ಈಸಿನೇ.
ಕಲಿಸ್ಲಿಕ್ಕೆ ತುಂಬ ಈಸಿ ಆಗುತ್ತೆ. ಅವರು ಅದನ್ನು ಮತ್ತೆ ಬೇಗ ಕಲಿತಾರೆ. ಅದನ್ನು ಹೇಳಿದಾಗ ನಮಗೂ ಇನ್ನೂ ಖುಷಿ ಆಗುತ್ತೆ. ಸೊ ಈ ಥರ ಮಾಡ್ತೀನಿ. ನೀವು ಹೇಳಿದಾಗ ನನಗೆ ಒಂದು ಸಂದರ್ಭ ನೆನಪಾಯ್ತು. SSLC ಪರೀಕ್ಷಾ ಸಿದ್ಧತೆ ಒಂದು ಸರಣಿ ಕಾರ್ಯಕ್ರಮ ಮಾಡಿದ್ವಿ. ಅದರಲ್ಲಿ ಇಂಗ್ಲೀಷ್ ವಿಷಯ ಕುರಿತಂತ ಒಂದಿನ ನೇರ ಫೋನಿನ ಕಾರ್ಯಕ್ರಮ ಇದ್ದಾಗ ಒಬ್ಬ ಶಿಕ್ಷಕರು ಹಿರಿಯರಿಂದ ಇಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಅವ್ರು ಹೇಳಿದ್ದು ಅವರಂದ್ರೆ ಈಗ ಒಂದು ಪೊಯಮ್ ಸುಮ್ಮನೆ ಪೊಯಮ್ ಓದ್ತಾ ಹೇಳಿದ್ರೆ ಮಕ್ಕಳಿಗೆ ಅರ್ಥ ಆಗೋದಿಲ್ಲ, ಅದನ್ನ ರಾಗಬದ್ಧವಾಗಿ ಹಾಡಿ ತೋರಿಸಿದ್ರೆ ಬೇಗ ಕಲಿತಾರೆ. ಈ ತರ ಅವ್ರ ಹಾಡಿನೂ ತೋರಿಸಿದ್ರು ನಮ್ಮಲ್ಲಿ. ನಾವು ಹೇಳೋ ವೇದಲ್ಲಿ ಡಿಫ್ರೆಂಟ್ ಆಗಿದ್ರೆ ಮಕ್ಕಳು ಬೇಗ ಅದನ್ನ ಅರ್ಥ ಮಾಡ್ಕೊಂತಾರೆ ಅಂತ ಹೇಳಿ ಅದಕ್ಕೆ ನಾನು ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಆಗಿರ್ಬೋದು ಯಾರೇ ಆಗಲಿ ಅವ್ರಿಗೊಂದು ಪೊಯೆಟ್ರಿ ಥರ ಮಾಡೀನಿ ಸರ್, ಸಾಂಗ್ ಇಂಗ್ಲೀಷಿಂದ. ಅವರು ಬೆಳಗ್ಗೆ ಎದ್ದಾಗಿಂದ ಹಿಡಿದು ರಾತ್ರಿ ಮಲಗೋವರೆಗೆ ಮಾಡುವಂಥ ಕೆಲಸಗಳನ್ನು ಇಂಗ್ಲೀಷಲ್ಲಿ ಹೇಳೋದು. ಅದು ಪೊಯೆಟ್ರಿ ಥರ ಅವ್ರಿಗೆ ಅನಿಸುತ್ತೆ. ಮತ್ತು ಅವ್ರಿಗೆ ಕಲಿಯೋಕ್ಕೂ ಸುಲಭ ಆಗುತ್ತೆ ಮತ್ತು ನೆನ್ಪಿಟ್ಕೊಳ್ಳೋಕ್ಕೂ ಸುಲಭ. ಅವರು ನಾನು ಬೆಳಗ್ಗೆ ಬೇಗ ಹೇಳ್ತೀನಿ ಅನ್ನೋದ್ರಿಂದ ಶುರು. ಐ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಸಿಂಪಲ್. ಐ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಏನೂ ಗೊತ್ತಿಲ್ದಿರೋಂಥ ಒಂದು ಮಗುಗೂ ಕೂಡ ಈ ಲೈನ್ ನೆನ್ಪಿಟ್ಕೊಂಡು ಸುಲಭ ಅವನಿಗೆ. ಅವನಿಗೊಂಥರ ಹಾಡಿನ ಥರ ಹೇಳ್ಕೊಡ್ತೀನಿ ನಾನು. ಐ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಐ ಗೋ ಟು ದ ವಾಶ್ರೂಮ್. ಐ ಬ್ರಷ್ ಮೈ ಟೀತ್. ಐ ವಾಶ್ ಮೈ ಫೇಸ್. ಐ ಟೇಕ್ ಮೈ ಬಾತ್. ಐ ವೇರ್ ಮೈ ಯೂನಿಫಾರ್ಮ್. ಐ ಗೋ ಟು ಮೈ ಸ್ಕೂಲ್. ಐ ಲರ್ನ್ ಇನ್ ದ ಸ್ಕೂಲ್. ಐ ಫಿನಿಶ್ ಮೈ ಲಂಚ್. ಐ play in the school. I come back to my house. I watch TV for some time. I complete my homework. I finish my supper. I wish my parents and I hit the bed. ಸೊ ಈ ಥರ ಅವ್ರಿಗೇನೋ ನಾನು ಸ್ಕೂಲ್ಗೆ ಹೋಗ್ತೀನಿ ಅನ್ನೋಕ್ಕೆ ಐ ಗೋ ಟು ಮೈ ಸ್ಕೂಲ್. ನಾನು ಸ್ಕೂಲಲ್ಲಿ ಓದ್ತೀನಿ ಅನ್ನೋದು ಐ ಲರ್ನ್ ಇನ್ ದ ಸ್ಕೂಲ್. ನಾನು ಆಟ ಆಡ್ತೀನಿ ಸ್ಕೂಲಲ್ಲಿ, ಐ ಪ್ಲೇ ಇನ್ ದ ಸ್ಕೂಲ್. ನಾನು ಮನೆಗೆ ವಾಪಸ್ ಬರ್ತೀನಿ, ಐ ಕಮ್ ಬ್ಯಾಕ್ ಟು ಮೈ ಹೌಸ್. ಸೊ ಈ ಥರ ಚಿಕ್ಕ ಶಾರ್ಟ್ ಸೆಂಟೆನ್ಸ್ ಕಲಿಬೇಕು ಅವರು. ಅದು ಮತ್ತೆ ನೆನಪಲ್ಲಿ ಇಟ್ಕೊಂಡು ಸುಲಭ. ಇನ್ನೂ ಒಂದು ಹೇಳಿದೆ ನಾವು, ಬಡತನ ರೇಖೆಗಿಂತ ಕಡಿಮೆ ಅಂದರೆ ಬಡ ಮಕ್ಕಳಿಗೆ. ಅದರಲ್ಲಿ ವಿಶೇಷವಾಗಿ ಪ್ರೈಮರಿ, ಹೈಯರ್ ಪ್ರೈಮರಿ ಸ್ಕೂಲ್ಗೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತೀರಿ. ಯಾಕೆ ಸರ್? ಪ್ರಾಥಮಿಕ ಶಾಲಾ ಮಕ್ಕಳಿದಾರಲ್ಲ, ಅವ್ರಿಗೆ ಬಹಳಷ್ಟು ಕೆಪಾಸಿಟಿ ಇರುತ್ತೆ. ಆಮೇಲೆ ಎಜುಕೇಷನ್ ಅನ್ನೋದು, ನಿಜವಾದ ಕ್ವಾಲಿಟಿ ಎಜುಕೇಷನ್ ಅನ್ನೋದು ಯೂನಿವರ್ಸಿಟಿಲಿ ಹೆಂಗೆ ಸಿಗುತ್ತೋ ಆ ಮಟ್ಟದಲ್ಲಿ ಅಂಥ ಒಂದು ಎಜುಕೇಷನ್ ಚಿಕ್ಕ ಮಕ್ಕಳಿಗೆ ಸಿಗಬೇಕು. ಪ್ರಾಥಮಿಕ ಮತ್ತು ಮಾಧ್ಯಮಿಕ ಹಂತದಲ್ಲಿ ಸಿಕ್ಕರೆ ಅವರಿಗೆ ಇನ್ನು ನೆಕ್ಸ್ಟ್ ಹಂತಗಳೆಲ್ಲ ಸುಲಭವಾಗ್ತಾ ಹೋಗ್ತವೆ. ಆಮೇಲೆ ಆಟೋಮ್ಯಾಟಿಕಲಿ ಶಿಕ್ಷಕರ ಪರಿಣಿತಿನೂ ಕೂಡ ಹೆಚ್ಚಾಗಲೇಬೇಕಾಗುತ್ತೆ, ಅನಿವಾರ್ಯತೆ ಬರುತ್ತೆ. ಮನುಷ್ಯನ ಒಂದು ಗುಣ ಏನು ಅಂದರೆ, ಅನಿವಾರ್ಯತೆ ಬಂದಾಗ ಮಾತ್ರ ಯಾವುದೇ ಒಂದು ರಿಸ್ಕ್ ಆದರೂ ತಗೊಳ್ತಾರೆ. ಬುದ್ಧಿಮಟ್ಟ ಮತ್ತು ಕಲಿಕೆ ಚೆನ್ನಾಗಿರುತ್ತೆ ಆ ಹಂತದಲ್ಲಿ. ಅದಕ್ಕೆ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಮತ್ತು ಮಾಧ್ಯಮಿಕ ಶಾಲಾ ಮಕ್ಕಳಿಗೆ ಹೆಚ್ಚಿನ ಫೋಕಸ್ ನಾನು ಮಾಡ್ತಾ ಇದ್ದೀನಿ. ಅಲ್ಲಿಗೆ ಅವ್ರಿಗೆ ಆ ಮಟ್ಟದಲ್ಲಿರುವಾಗಲೇ ಅವರಿಗೆ ಒಂದು ಕಾನ್ಫಿಡೆನ್ಸ್ ತುಂಬಿದ್ರೆ, ಈ ಒಟ್ಟು ಅವ್ರಿಗೆ ಏನು ಅನಿಸ್ಬೇಕು ಅಂದರೆ, ಇಂಗ್ಲೀಷ್ ಈಸ್ ಲ್ಯಾಂಗ್ವೇಜ್ ಲೈಕ್ ಎಲ್ಲ ಭಾಷೆಗಳಂತೆ ಅದು ಒಂದು ಭಾಷೆ. ಅದೇನು ನನಗೆ ಗೊತ್ತಿಲ್ಲದಂತ ಅಥವಾ ನಾನು ಕಲಿಬಾರ್ದಂಥದ್ದೇನಲ್ಲ, ನನಗೆ ಗೊತ್ತಿಲ್ಲದಿರುವಂಥದ್ದೇನಲ್ಲ, ಅಥವಾ ಬರೀ ಶ್ರೀಮಂತರ ಭಾಷೆ ಏನಲ್ಲ. ಆಮೇಲೆ ಆ ಮಕ್ಕಳಲ್ಲಿ ಏನಾಗಿದೆ ಅಂದರೆ, ಇಂಗ್ಲೀಷಲ್ಲಿ ನಾವೇನಾದ್ರು ಮಾತಾಡ್ಸಿದ್ರೆ ನೀವು ಸುಮ್ಮನೆ ಕ್ಯೂರಿಯಾಸಿಟಿಗೆ ಮಾತಾಡಿಸಿ. ಯಾವತ್ತಾರು ಹಳ್ಳಿಗೆ ಹೋದಾಗ ಇಂಗ್ಲೀಷಲ್ಲಿ ಮಾತಾಡ್ಸಿದ್ರೆ ಆ ಮಗು ಹೇಳುತ್ತೆ, ನಾನು ಕಾನ್ವೆಂಟಿಗೆಲ್ಲ ಹೋಗೋದು, ನಮ್ದು ಇಲ್ಲೇ ಸ್ಕೂಲು, ಗೌರ್ಮೆಂಟ್ ಸ್ಕೂಲು ಅಂತ ಹೇಳುತ್ತೆ. ಅಂದರೆ ಇಂಗ್ಲೀಷ್ ಮಾತಾಡೋದು ಕೇವಲ ಕಾನ್ವೆಂಟ್ ಮಕ್ಕಳು ಮಾತ್ರ ಅನ್ನೋದು ಅವ್ರ ಮಕ್ಕಳ ಮನಸ್ಸಲ್ಲೇ ಹೋಗ್ಬಿಟ್ರೆ ಅದು ಭಾಳ ಡೇಂಜರಸ್. ಅದು ಸೈನ್, ಅದು ಇಟ್ಸ್ ನಾಟ್ ಗುಡ್. ಇದು ಒಂದು ಭಾಷೆ, ನಾನು ಕಲಿತೀನಿ, ನನ್ನ ಸ್ಕೂಲಲ್ಲೂ ಹೇಳ್ಕೊಡ್ತಾರೆ ಇದನ್ನು, ನಾನು ಕಲಿಬೋದು, ನಾನು ರಿಯಾಕ್ಟ್ ಮಾಡ್ಬೋದು. ಆ ರಿಯಾಕ್ಟ್ ಮಾಡೋದು ಹೆಂಗೆ, ಮಾತಾಡ್ಸೋದು ಹೆಂಗೆ, ಅದನ್ನು ನಾವು ಶಿಕ್ಷಕರುಗಳು ಹೇಳ್ಕೊಡ್ಬೇಕಾಗಿದೆ. ನಾವು ಅವ್ರಿಗೆ ಏನು ಬೇಕು ಅದನ್ನು ಕೊಟ್ಟಾಗ ಸರಿಯಾದ ಪ್ರಮಾಣದಲ್ಲಿ 100% ಅವರು ದೇ ವಿಲ್ ಡೆಫಿನೆಟ್ಲಿ ಅಚೀವ್, ದೇ ವಿಲ್ ಕಮ್ ಔಟ್ ಆಫ್ ದಟ್ ಫಿಯರ್ ಆ್ಯಂಡ್ ದೇ ವಿಲ್ ಬಿ ಸಕ್ಸಸ್ಫುಲ್. ಈಗ ನಮ್ಮ ದೇಶದಲ್ಲಿ ಆಗಲಿ ಅಥವಾ ಯಾವುದೋ ಒಂದು ನೌಕರಿ ಹಿಡಿಬೇಕು, ಅಲ್ಲಿ ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು ಅಂದರೆ ಇಂಗ್ಲೀಷ್ ಇಸ್ ಮಸ್ಟ್ ಅನ್ನಂಗಾಗಿದೆ. ಹೌದು ಸರ್. ಕೆಲವು ನಮ್ಮ ಹುಡುಗರಿಗೆ ಡಿಗ್ರಿ ಓದ್ತಾರೆ, ಅದೆಲ್ಲ ಬೇರೆ ಈ ಥರ ಎಜುಕೇಷನ್ ಮಾಡಿ B.Ed ಮಾಡಿದೆ, ಅದು ಮಾಡಿದೆ, ಅವ್ರಿಂಥ ಕಾಂಪಿಟೇಷನ್ ಎಕ್ಸಾಮ್ ಬರೀಬೇಕಂದ್ರೆ ಅಲ್ಲಿ ಇಂಗ್ಲೀಷ್ ತೊಡಕಾಗುತ್ತೆ. ಜೊತೆಗೆ ಯಾವುದೇ ಈಗ ಉಪನ್ಯಾಸಕರ ಹುದ್ದೆಗಳಾಗಿರ್ಬೋದು, ಪೊಲೀಸ್ ಇಲಾಖೆಯಲ್ಲಿ ಹುದ್ದೆಗಳಾಗಿ ಯಾವುದೇ ಕೆಲಸ ಇರಲಿ, ಜನರಲ್ ಇಂಗ್ಲೀಷ್ನ ಕೊಟ್ಟೆ ಕೊಡ್ತಾರೆ. ಅದೊಂದು ಪೇಪರ್ ಇರುತ್ತೆ. ಇವರು ತುಂಬಾ ಟ್ಯಾಲೆಂಟೆಡ್ ಇರ್ತಾರೆ, ಜಿ ಕೆ ಇಂಗ್ಲೀಷ್ ಒಂದು ಅವ್ರಿಗೆ ಬರದೇ ಇರೋದ್ರಿಂದ ಹೆದರುತ್ತಿದ್ದಾರೆ. ಅಂದರೆ ಇಂಗ್ಲೀಷ್ ಒಂದು ಅವ್ರಿಗೆ ಸುಲಭ ಮಾಡಿಕೊಟ್ರೆ, ನಾವು ಅಟ್ಲೀಸ್ಟ್ ಒಂದು 50-60% ಅವರು ಚೆನ್ನಾಗಿ ಕಲ್ತ್ಕೊಂಡಂಗೆ ಮಾಡಿದ್ರೆ ಅವರು ಒಳ್ಳೊಳ್ಳೆ ಹುದ್ದೆಗಳನ್ನು ಅಲಂಕರಿಸುವಂಥ ಅವಕಾಶ ಇದೆ. ಆಮೇಲೆ ನಾನು ನನ್ನ ಫ್ರೆಂಡ್ಸ್ಗಳಲ್ಲೂ ನೋಡಿದ್ದೀನಿ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದ್ದಾರೆ, MBA ಮಾಡ್ಕೊಂಡಿದ್ದಾರೆ. ಅವರು ತುಂಬ ನಾಲೆಜ್ ಇದೆ, ಟೆಕ್ನಿಕಲಿ ಸೌಂಡ್ ಇದ್ದಾರೆ, ಆದರೆ ದೇ ಫೇಲ್ ಇನ್ ಕಮ್ಯುನಿಕೇಶನ್. ಅವ್ರಿಗೆ ನಾಲೆಜ್ ಇದೆ, ಇಂಟರ್ವ್ಯೂಗೆ ಹೋದ ತಕ್ಷಣ ಓಕೆ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂದ ತಕ್ಷಣ ಅವರು ಮೈ ನೇಮ್ ಈಸ್
ರಾಕೇಶ್ ಹಾಗೆ ಹೀಗೆ ಹಿಂಗೆ ಏನೋ ಹೇಳ್ಕೊಂಡು ಹೋದಾಗ ಅವ್ರಿಗೆ ಇಂಪ್ರೆಸ್ ಅನ್ಸಲ್ಲ. ಲ್ಯಾಕ್ ಆಫ್ ಇಂಗ್ಲಿಷ್ ಕಮ್ಯುನಿಕೇಶನ್ ಇಂದ ದೇ ಆರ್ ಲೂಸಿಂಗ್ ಮೆನಿ ಅಪಾರ್ಚುನಿಟೀಸ್. ಅದು ಆಗಬಾರ್ದು ಈ ಮಕ್ಕಳಿಗೆ, ಅಟ್ಲೀಸ್ಟ್ ಈ ಜನ್ರೇಷನಿಂದ ಅವ್ರನ್ನ ಆಗಬಾರ್ದು. ಈ ಥರ ತಿಳ್ಕೊಂಡಿರೋ ಅಂಥವ್ರು ಆದಷ್ಟು ಆ ಮಕ್ಕಳಿಗೆ ಹೆಲ್ಪ್ ಮಾಡಬೇಕು ಅಂತ ನಂದು. ನಮ್ಮ ಯುವಕರು ಇಂಥ ಒಂದು ಕಲಿಯಕ್ಕಾಗಲ್ಲ ಅನ್ನೋ ಒಂದು ಮನೋಭಾವ ಇರಬಾರ್ದು. ಹೌದು, ಎಲ್ಲಿ ಅವಕಾಶ ಸಿಗುತ್ತೋ ಅಂತ ಕಡೆ ಕಲಿತು ಹೌದು, ಬೇರೆ ಬೇರೆ ಅವಕಾಶಗಳನ್ನ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಹೌದು ಅಂತ ಕಲಿತ್ರೆ ಸರ್ಕಾರನೂ ಕೂಡ ಕೆಲವೊಂದಷ್ಟು ಯೋಜನೆಗಳನ್ನು ತಂದಿದೆ. ಅವರಿಗೆ ಉಚಿತವಾಗಿ ಇಂಗ್ಲಿಷ್ ತರಬೇತಿನ ಕೊಡೋ ಅಂತ ಇದ್ದಾವೆ. ಇದು ಕಂಪ್ಯೂಟರ್ ಸ್ಕಿಲ್ಸ್ಗಳನ್ನು ಕಲಿಸೋಂಥ ಒಂದು ಇದನ್ನು ಮಾಡ್ತಾ ಇದ್ದಾರೆ. ಅದನ್ನು ಉಪಯೋಗಿಸ್ಕೊಳ್ಬೇಕು. ಮತ್ತು ಅವ್ರಿಗೂ ಕೂಡ ಒಂದು ಹಳ್ಳಿ ಮಕ್ಕಳು ಕೂಡ ಅವ್ರಿಗೆ ಹೇಳೋದಾದರೆ ನಾವು ಅವರು ಕೂಡ ಒಂದಷ್ಟು ಇಂಟ್ರೆಸ್ಟನ್ನು ತೋರಿಸ್ಬೇಕು. ಅವರಲ್ಲೂ ಒಂದು ಝೀಲ್ ಇರಬೇಕು. ನಾನು ಕಲಿಬೇಕು, ಅದು ಯಾಕೆ ಆಗಲ್ಲ ಕಲಿಯೋಕ್ಕೆ. ಈಗ ನಾನು ಚಾಲೆಂಜ್ ತೊಗೊಂಡಿದ್ದೆ ಅದಕ್ಕೆ. ಇಂಗ್ಲೀಷ್ ಮೇಜರೇ ತಗೋಬೇಕು ಅಂತ ಯಾಕೆ ಅಂದ್ಕೊಂಡೆ ಅಂದರೆ ಅದೇ ಕಾರಣಕ್ಕೆ. ಯಾಕೆ ನಾವು ಹಳ್ಳಿಲಿ ಇವತ್ತು ಸರ್ ಒಂದು ಪುಸ್ತಕ ಬರೆದಿದ್ದೀನಿ, ಅಡ್ವಾನ್ಸ್ಡ್ ಇಂಗ್ಲಿಷ್ ಗ್ರಾಮರ್ ಅಂತ. 2 ವರ್ಷದಲ್ಲಿ ಸುಮಾರು 7,000 ಕಾಪೀಸ್ಗಳು ಖಾಲಿಯಾಗಿದೆ. ಎಲ್ಲ ಕಡೆ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಸಿಗ್ತಾ ಇದೆ, ಇನ್ಕ್ಲೂಡಿಂಗ್ ಸಪ್ನಾ ಬುಕ್ ಹೌಸ್. ಭಾಳ ಪ್ರತಿಷ್ಠಿತ ಇದರಲ್ಲಿ ಸಿಗ್ತಾ ಇದೆ. Amazon.com ಅಲ್ಲಿ ಪುಸ್ತಕ ಹೋಗ್ತಾ ಇದೆ. ಯು ಬಿಲೀವ್ ಇಟ್ ಆರ್ ನಾಟ್, ಆಳ್ವಾಸ್ ಕಾಲೇಜಲ್ಲಿ ಕೆಲಸ ಮಾಡಿದ್ದೀನಿ ಲೆಕ್ಚರರ್ ಆಗಿ ಮೂಡುಬಿದಿರೆಯಲ್ಲಿ. ಸೈಂಟ್ ಅಲೋಷಿಯಸ್ PU ಕಾಲೇಜ್ ಮಂಗಳೂರಿನಲ್ಲಿ ಕೆಲಸ ಮಾಡಿದ್ದೀನಿ ಲೆಕ್ಚರರ್ ಆಗಿ. SRS PU ಕಾಲೇಜ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈಗ. ಇಲ್ಲೆಲ್ಲ ಮಾಡಿದ ಮೇಲೆ ನನಗೆ ಅನಿಸಿದ್ದು, ಹಿಂದಕ್ಕೆ ಹೋಗ್ಬಿಟ್ರೆ ನಾನು ಮೈ ಅಪ್ಲಿಕೇಶನ್ ವಾಸ್ ರಿಜೆಕ್ಟೆಡ್ ವೆನ್ ಐ ಅಪ್ಲೈಡ್ ಫಾರ್ ದಿ ಡಿಗ್ರಿ ಇಂಗ್ಲಿಷ್ ಮೇಜರ್ ಕೋರ್ಸ್. ಮೈ ಅಪ್ಲಿಕೇಶನ್ ವಾಸ್ ರಿಜೆಕ್ಟೆಡ್. ಇಲ್ಲ ಯಾಕೆ ಅಂತ ಕೇಳಿದ್ರೆ, ಇಲ್ಲ ನಿಮ್ಮದು ಸ್ಕೋರ್ ಭಾಳ ಕಡಿಮೆ ಇದೆ PUCಲಿ ಅಂತ. ತುಂಬ ಕಡಿಮೆ ಇದೆ, ನೀವು PUನಲ್ಲಿ ಅಟ್ಲೀಸ್ಟ್ ಒಂದು 60-80 ಇರಬೇಕಿತ್ತು ಅಂತ. ಮೈ ಮಾರ್ಕ್ಸ್ ವಾಸ್ ಬಿಲೋ 50 ಇನ್ PU, ಬಿಲೋ 50. ಆದರೆ ನಾನು ಐ ಟುಕ್ ಇಟ್ ಆಸ್ ಅ ಚಾಲೆಂಜಿಂಗ್ ಒನ್. ಹೆದರಬಾರ್ದು, ಮನಸ್ಸಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಮತ್ತು ಇಂಟ್ರೆಸ್ಟ್ ಬೇಕು. ನಾನು ಇಂಗ್ಲೀಷಲ್ಲೇ ಓದಬೇಕು ಅಂತ ಇತ್ತು ನನಗೆ. ಅದೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಆಗಿತ್ತು ನನಗೆ. ಆಗ ನಾನು ಕೆಲವರು ನನ್ನ ಸ್ನೇಹಿತರು ಸೇರಿದಾಗ ಅಡ್ಮಿಷನ್ ಆಗಿದ್ರು ನನ್ನ ಜೊತೆ. ಅವ್ರು ಪರೀಕ್ಷೆಗಳು ಬಂದಾಗ ಅವ್ರು ಏನು ಮಾಡ್ತಿದ್ರು, ಕನ್ನಡದಲ್ಲಿ ಬರಿತಾ ಇದ್ರು. ಪಾಠ ಕೇಳೋದು ಇಂಗ್ಲೀಷ್ನಲ್ಲಿ ಕೇಳೋರು, ನೋಟ್ಸ್ ಎಲ್ಲ ಕನ್ನಡದಲ್ಲಿ ಬರ್ಕೊಳೋದು, ಅದನ್ನು ಕಲೆಕ್ಟ್ ಮಾಡೋದು, ನೋಟ್ಸನ್ನು ಕನ್ನಡದಲ್ಲೇ ಓದೋದು, ಪರೀಕ್ಷೆನೂ ಕನ್ನಡದಲ್ಲಿ ಬರಿತಾ ಇದ್ರು. ಯಾಕೆಂದರೆ ಸ್ಕೋರ್ ಕಡಿಮೆ ಆಗುತ್ತೆ ಅಂತ. ಸ್ಕೋರ್ ತಗೊಂಡು ಏನು ಮಾಡೋಣ, ಸ್ಕೋರಿಗೆ ಆ ಥರ ಅವ್ರ ಹೆದರಿಕೆ ಆ ಮಕ್ಕಳಿಗೆ ಬರಬಾರ್ದು. ಡಿಗ್ರಿ ಸ್ಟೂಡೆಂಟ್ಸ್ ಅಷ್ಟೇ ನಾನು ಹೇಳ್ತಿರೋದು ಅವರಿಗೆ ಈ ಮೂಲಕ. ಡಿಗ್ರಿ ಸ್ಟೂಡೆಂಟ್ಸು ಅಷ್ಟೇ ಇಂಗ್ಲೀಷ್ ಮೇಜರ್ನ ತಗೊಳೋದು, ಕನ್ನಡದಲ್ಲಿ ಬರೆಯೋಕೆ ಹೋಗ್ಬಾರ್ದು. ಅವರು ಇಂಗ್ಲೀಷ್ನಲ್ಲೇ ಕಷ್ಟ ಆಗಲಿ ಪರವಾಗಿಲ್ಲ, ಮಾರ್ಕ್ಸ್ ಕಡಿಮೆ ಆಗಲಿ, ಪಾಸ್ ಅಂತೂ ಆಗ್ತೀರಾ. ಮಾರ್ಕ್ಸ್ ಕಡಿಮೆ ಆದರೂ ಪರವಾಗಿಲ್ಲ, ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ. ಯಾವ ಅಪ್ಲೈ ಮಾಡಿದ್ರು ಏನು ಮಾರ್ಕ್ಸ್ನ ಕೇಳಲ್ಲ. CET ಇದೆ ಇವಾಗ ಎಲ್ಲದಕ್ಕೂ. ಆ CETಲೇ ಪಾಸ್ ಆಗಬೇಕು ಅವರು. ಇದಕ್ಕೇನು ಎಲಿಜಿಬಿಲಿಟಿ ಬೇಕು. ಸೊ ಅವರು ಇಂಗ್ಲೀಷ್ನಲ್ಲೇ ಪಾಠ ಕೇಳಿ, ಇಂಗ್ಲೀಷ್ನಲ್ಲೇ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿ ಅವರು ಪರೀಕ್ಷೆಗಳನ್ನು ಪಾಸ್ ಮಾಡಬೇಕು. ನಾನು ಇಂಗ್ಲೀಷಲ್ಲೇ ಇದು ಮಾಡ್ತಾ ಹೋದೆ. ಸೊ ನೋಡಿ, ಆವಾಗ ರಿಜೆಕ್ಟ್ ಆಗಿದ್ದೆ ನನ್ನ ಅಪ್ಲಿಕೇಶನ್. ಇವತ್ತು ಪುಸ್ತಕ ಬರೆದಿದ್ದೀನಿ, ಗ್ರಾಮರ್ ಪುಸ್ತಕ. ಅಂದರೆ ನಾನೇ ಮಾಡಿದ್ದೀನಿ ಅಂದಮೇಲೆ 100% ನಮ್ಮಲ್ಲಿ ಈಗಿನ ಜನ್ರೇಷನ್ ಇದೆಯಲ್ಲ, ತುಂಬ ಫಾಸ್ಟ್ ಇದ್ದಾರೆ, ಎಬಿಲಿಟಿ ಇದೆ. ಅವರು 100% ದೇ ಕ್ಯಾನ್ ಡೂ ವೆಲ್. ಒಳ್ಳೆಯದು ಸರ್, ಸಮಾಜ ಸೇವೆ ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ಈ ಥರ ತಾವೇ ಸ್ವಯಂ ಪ್ರೇರಿತರಾಗಿ ಅದು ಅನಾಥ ಮಕ್ಕಳಿಗೆ, ಅಂಧ ಮಕ್ಕಳಿಗೆ, ಬಡ ಮಕ್ಕಳಿಗೆ ತಮ್ಮ ಒಂದು ಕೆಲಸದ ಮಧ್ಯ ಒಂದು ಬಿಡುವು ಮಾಡ್ಕೊಂಡು ಹೋಗಿ ಕಲಿಸ್ತಿರಲ್ಲ, ಅದಕ್ಕಿಂತ ದೊಡ್ಡ ಸೇವೆ ಮತ್ತೊಂದಿಲ್ಲ ಸರ್. ನಿಮ್ಮ ಪ್ರಯತ್ನ, ನಿಮ್ಮ ಒಂದು ಸೇವೆ ಇದೇ ರೀತಿ ಮುಂದುವರಿಲಿ. ನಮ್ಮ ಸಾಕಷ್ಟು ಯುವಕರಿದ್ದಾರೆ, ನಾವು ಏನು ಮಾಡೋಕ್ಕಾಗ್ತಿಲ್ಲ ಅನ್ನೋ ಒಂದು ಮನೋಭಾವ ಬೆಳೆಸ್ಕೊಂಡು ಸಾಕಷ್ಟಿದ್ದಾರೆ. ಅಂಥವ್ರು ಸ್ವಲ್ಪ ಇಂಥ ಒಂದು ಕೆಲಸಗಳ ಬಗ್ಗೆ, ಇಂಥ ಒಂದು ಫೀಲ್ಡ್ ಬಗ್ಗೆ ಯೋಚನೆ ಮಾಡಿ ತಾವು ಪ್ರಯತ್ನ ಮಾಡಿದರೆ ಖಂಡಿತ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ. ತುಂಬ ಜನ ಸರ್ಕಾರಿ ಉದ್ಯೋಗಕ್ಕೆ ಹೋಗ್ಬೇಕು, ನಾನು ಸರ್ಕಾರಿ ಶಾಲೆಯ ಶಿಕ್ಷಕನೇ ಆಗಬೇಕು ಅಂತೇಳಿ ಮನೇಲಿ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕೂತ್ಕೊಂಡು ಓದ್ತಾನೇ ಇದ್ದಾರೆ. ಅಥವಾ ಸರ್ಕಾರಿ ಕೆಲಸ ಬಿಟ್ಟರೆ ನಾನು ಯಾವ ಕೆಲಸ ನಾನು ಮಾಡಲ್ಲ, ಅಥವಾ ಬೇರೆ ಕೆಲಸ ಮಾಡೋದು ಏನೋ ಒಂಥರದ ಆಗಲ್ಲ, ಆ ಥರದ್ದೆಲ್ಲ ಇದೆ. ಈಗ ನಾನು ಕೆಲಸ ಮಾಡ್ತಿರೋದು ಪ್ರೈವೇಟ್ ಕಾಲೇಜಿನಲ್ಲಿ. ಈಗ ಸರ್ಕಾರಿ ಶಾಲೆ ಮಕ್ಕಳಿಂದ ನಾನು ಪಾಠ ಮಾಡ್ತಿದ್ದೀನಿ. ನಿಜವಾಗ್ಲೂ ಹಂಗೆ ಇಂಟ್ರೆಸ್ಟ್ ಇದ್ರೆ ನಿಮಗೆ ಸರ್ಕಾರಿ ಕೆಲಸಕ್ಕೆ ನಾನು ಹೋಗ್ಬೇಕು ಅಥವಾ ಸರ್ಕಾರಿ ಸೇವೆನೇ ಮಾಡಬೇಕು ಅಂತಿದ್ರೆ ಯಾಕೆ ಈ ರೀತಿ ಮಾಡಬಾರ್ದು? ಯಾರು ಅದನ್ನು ಬೇಡ ಅಂತಾರೆ? ಸೊ ಅವರು ಕೈ ಕಟ್ಟಿ ಕೂತ್ಕೋಬಾರ್ದು. ಕೆಲಸ ಎಲ್ಲವೂ ಒಂದೇ, ನಾವು ಅದನ್ನು ಕೆಲಸ ಮಾಡಬೇಕು. ಖಂಡಿತ ನಿಮ್ಮ ಸೇವೆ ಒಂದು ಶ್ಲಾಘನೀಯ ಅಂತ ಹೇಳ್ಬೋದು. ನಮ್ಮ ಥ್ಯಾಂಕ್ ಯು ವೆರಿ ಮಚ್. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಹೇಳ್ತೀವಿ. ಸಾಕಷ್ಟು ಮಾಹಿತಿಯನ್ನು ನೀವು ತಿಳಿಸ್ಕೊಟ್ರಿ. ಅದೇ ರೀತಿ ಯಾರಾದರೂ ಮಕ್ಕಳು ಬಂದರೆ ತಮ್ಮನ್ನು ಭೇಟಿಯಾಗ್ಬೋದು ಅಂತ ಹೇಳ್ತೀನಿ. ನಿಮ್ಮ ಸೇವೆ ಇದೇ ರೀತಿ ಮುಂದುವರಿಲಿ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿ ತಾವು ನೀಡಿದ್ದಕ್ಕೆ ನಮ್ಮ ನಿಲಯದ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ತೆ. ಇದುವರೆಗೂ ಬಡ ಮಕ್ಕಳು ಹಾಗೂ ಅಂಧ ಮಕ್ಕಳಿಗೆ ಇಂಗ್ಲಿಷ್ ಕಲಿಕಾ ಸೇವೆಯಲ್ಲಿ ತೊಡಗಿರುವ
ಆಂಗ್ಲ ಉಪನ್ಯಾಸಕರಾದ ಚಿತ್ರದುರ್ಗದ ಯೋಗೇಶ್ ಸಹ್ಯಾದ್ರಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ.